ಯೋ ಗಾಯ್ಸ್, ಎಲ್ಲರೂ ಹೇಗಿರ್ತಾ ಇದ್ದೀರಾ? ಖಂಡಿತ ಎಲ್ಲರೂ ಸೂಪರ್ ಆಗಿನೇ ಇರ್ತಾ ಇದ್ದೀರಾ ಅಲ್ವಾ? ಅಂಡ್ ನಮ್ಮ ಮೂವಿ ಮಾಯಾಲೋಕ ಚಾನಲ್ 10K ಅನ್ನ ಕಂಪ್ಲೀಟ್ ಮಾಡಿ ಬಿಟ್ಟಿರ್ತಾ ಇದೆ ಗಾಯ್ಸ್. ಸೊ ಮೂವಿ ಮಾಯಾಲೋಕದ ಕಡೆಯಿಂದ ಪ್ರತಿಯೊಬ್ಬರಿಗೂ ಹೃದಯ ಪೂರ್ವಕವಾದ ಧನ್ಯವಾದಗಳು. 10K ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ತಾ ಇರೋದಿಕ್ಕೆ ಏನಾದ್ರೂ ಒಂದು ಸ್ಪೆಷಲ್ ಬೇಕೇ ಬೇಕು ಅಲ್ವಾ? ಸೊ ಅದನ್ನ ವಿಡಿಯೋದ ಕೊನೆಯಲ್ಲಿ ಅನೌನ್ಸ್ ಅನ್ನ ಮಾಡ್ತೀನಿ. ಮೊದ್ಲು ಇವತ್ತಿನ ಮೂವಿಯನ್ನ ನೋಡ್ಬಿಡೋಣ, ಯಾಕಂದ್ರೆ ಈ ಮೂವಿ ನನಗೆ ಫೇವ್ರೇಟ್ ಆದ ಮೂವಿಗಳಲ್ಲಿ ಒಂದಾಗಿರ್ತಾ ಇದೆ. ಅಂಡ್ ಇವತ್ತು ನಾವು ಎಂತಹ ಮೂವಿಯನ್ನ ನೋಡೋದಿಕ್ಕೆ ಬಂದಿರ್ತಾ ಇದೀವಿ ಗೊತ್ತಾ? ಫ್ಯೂಚರ್ ನಲ್ಲಿ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಗಿಬಿಟ್ಟು ಜಗತ್ತಿನಲ್ಲಿ ಇರ್ತಾ ಇರುವ ಬೇರೆ ಬೇರೆಯಾದ ಎಲ್ಲ ಏಲಿಯನ್ಸ್ ಗಳನ್ನುವೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅವುಗಳ ಜೊತೆಯಾಗಿ ಸೇರಿಬಿಟ್ಟು ನಮ್ಮ ಟೆಕ್ನಾಲಜಿಯ ಜೊತೆಗೆ ಏಲಿಯನ್ಸ್ ಗಳ ಟೆಕ್ನಾಲಜಿಯನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಬ್ರಹ್ಮಾಂಡದಲ್ಲೇ ಸಂಪೂರ್ಣ ದೊಡ್ಡದಾದ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಾಣವನ್ನ ಮಾಡ್ತಾರೆ. ನಂತರ ಸಂಪೂರ್ಣ ಯೂನಿವರ್ಸ್ ಅನ್ನ ಏಲಿಯನ್ಸ್ ಗಳು, ಹ್ಯೂಮನ್ಸ್ ಗಳು ಎಲ್ಲರೂ ಸೇರಿಬಿಟ್ಟು ಡಿಸ್ಕವರ್ ಅನ್ನ ಮಾಡೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಏಲಿಯನ್ಸ್ ಗಳು ಮತ್ತೆ ಮನುಷ್ಯರ ನಡುವೆ ಒಂದು ದೊಡ್ಡದಾದ ಯುದ್ಧನೇ ನಡೆದಿರ್ತಾ ಇದೆ. ಆ ರೀತಿ ಒಂದು ಯುದ್ಧ ನಡೀತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ಇರುವ ಒಂದು ಗ್ರಹದಲ್ಲಿ ತನ್ನ ಪಾಡಿಗೆ ತಮ್ಮ ಕೆಲಸಗಳನ್ನ ನೋಡ್ಕೊಂಡು ತುಂಬಾನೇ ಹ್ಯಾಪಿಯಾಗಿ ಜಾಲಿಯಾಗಿ ಒಂದು ಜೀವನವನ್ನ ನಡೆಸ್ತಾ ಬಂದಿರ್ತಾ ಇದಾವೆ ಒಂದು ಜಾತಿಯ ಏಲಿಯನ್ಸ್ ಗಳು. ಬಟ್ ಆದ್ರೆ ಯುದ್ಧ ನಡೀತಾ ಇದೆ ಅಂತ ಹೇಳಿದ್ದೆ ಅಲ್ವಾ? ಆ ಯುದ್ಧದ ಪರಿಣಾಮದಿಂದ ಆ ಗ್ರಹದಲ್ಲಿ ಜೀವನವನ್ನ ಮಾಡಿ ಬರ್ತಾ ಇರುವ ಏಲಿಯನ್ಸ್ ಗಳನ್ನ ಧ್ವಂಸವನ್ನ ಮಾಡಿ ಹಾಕಿ ಬಿಡ್ತಾರೆ. ಸೊ ಇವಾಗ ಅವರ ಗ್ರಹ ಕೂಡ ನಾಶವಾಗಿ ಬಿಡುತ್ತೆ. ಆ ನಂತರ ನಡೆಯುತ್ತೆ ನೋಡಿ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್, ಭಯಂಕರವಾದ ಟ್ವಿಸ್ಟ್. ಎಲ್ಲವನ್ನ ನಾನು ಇಲ್ಲೇನೆ ರಿವೀಲ್ ಮಾಡಿ ಬಿಟ್ರೆ ನಿಮಗೆ ಮೂವಿಯಲ್ಲಿ ನೋಡೋದಿಕ್ಕೆ ಏನ್ ಸಿಗುತ್ತೆ? ಸೊ ಇನ್ನೇನನ್ವೇ ಹೇಳ್ದೆ ಡೈರೆಕ್ಟ್ ಆಗಿ ಮೂವಿಯ ಒಳಗಡೆಗೆನೆ ಕರ್ಕೊಂಡು ಹೋಗ್ತೀನಿ ಗಾಯ್ಸ್. ಅಂದಾಗೆ ಇಷ್ಟೊಂದು ಮಾಸ್ ಆಗಿ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರ್ತಾ ಇರುವ ಮೂವಿ 2017 ನಲ್ಲಿ ರಿಲೀಸ್ ಆಗಿರ್ತಾ ಇರುವ ವೆಲೇರಿಯನ್ ಅಂಡ್ ದ ಸಿಟಿ ಆಫ್ 1000 ಪ್ಲಾನೆಟ್ಸ್. ಸರಿ ಓಕೆ, ಇನ್ನುವೇ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತಾ ಇಲ್ಲ ಅಂದ್ರೆ ಬೇಗ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಡೈರೆಕ್ಟ್ ಆಗಿ ಇವತ್ತಿನ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಕತೆ ಶುರುವಾಗೋದೆ 2031 ನಲ್ಲಿ. ಅಂಡ್ ಓಪನಿಂಗ್ ಸೀನ್ ನಲ್ಲೇ ಆಲ್ಫಾ ಅನ್ನುವ ಹೆಸರಿನ ಒಂದು ದೊಡ್ಡದಾದ ಸ್ಪೇಸ್ ಶಿಪ್ ಅನ್ನೇ ನಮಗೆ ತೋರಿಸ್ತಾರೆ. ಹಾಗೆ ಇದು ಕೇವಲ ಮನುಷ್ಯರೇ ಸೇರಿ ಮಾಡಿರ್ತಾ ಇರುವ ಸ್ಪೇಸ್ ಶಿಪ್ ಅಲ್ಲ, ಸಂಪೂರ್ಣವಾಗಿ ಜಗತ್ತಿನಲ್ಲಿ ಇರ್ತಾ ಇರುವ ಎಲ್ಲ ಏಲಿಯನ್ಸ್ ಗಳು, ಹ್ಯೂಮನ್ಸ್ ಗಳು, ಬೇರೆ ಬೇರೆ ಕ್ರಿಯೇಚರ್ ಗಳು ಎಲ್ಲರೂ ಸೇರಿಬಿಟ್ಟು ತಮ್ಮ ಟೆಕ್ನಾಲಜಿಯನ್ನೆಲ್ಲ ಸೇರಿಸಿ ಮಾಡಿರ್ತಾ ಇರುವ ಒಂದು ದೊಡ್ಡದಾದ ಸ್ಪೇಸ್ ಶಿಪ್. ಇದು ಎಷ್ಟೊಂದು ದೊಡ್ಡದಾಗಿ ಇರ್ತಾ ಇದೆ ಅಂದ್ರೆ ಒಂದ್ ವೇಳೆ ಇನ್ನುವೇ ಇದು ಭೂಮಿಯಲ್ಲೇ ಇದ್ರೆ ಸಂಪೂರ್ಣ ಭೂಮಿಯ ನಾಶವಾಗಿ ಬಿಡಬಹುದು ಅಂತ ಯೋಚನೆಯನ್ನ ಮಾಡಿಬಿಟ್ಟು ಈ ಸ್ಪೇಸ್ ಶಿಪ್ ಅನ್ನ ಅರ್ತ್ ನ ಗ್ರಾವಿಟಿಯಿಂದ ಬಿಡಿಸಿಬಿಟ್ಟು ಸಂಪೂರ್ಣ ಯೂನಿವರ್ಸ್ ನಲ್ಲಿ ಟ್ರಾವೆಲ್ ಅನ್ನ ಮಾಡೋದಿಕ್ಕಾಗಿ ಒಂದು ಪ್ಲಾನ್ ಅನ್ನ ಮಾಡಿ ಸ್ಪೇಸ್ ನ ಒಳಗಡೆ ಟ್ರಾವೆಲ್ ಅನ್ನ ಮಾಡೋದಿಕ್ಕಾಗಿ ತರ್ತಾರೆ. ಅಷ್ಟೊಂದು ದೊಡ್ಡದಾಗಿ ಇರ್ತಾ ಇದೆ ಈ ಆಲ್ಫಾ ಅನ್ನುವ ಸ್ಪೇಸ್ ಶಿಪ್. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಮ್ಯೂಲ್ ಅನ್ನುವ ಒಂದು ಗ್ರಹವನ್ನ ನಮಗೆ ತೋರಿಸ್ತಾರೆ. ಅಂಡ್ ಈ ಪ್ಲಾನೆಟ್ ಎಷ್ಟೊಂದು ಸೂಪರ್ ಆಗಿ ಇರ್ತಾ ಇದೆ ಅಂದ್ರೆ ನಾನೇನೆ ಸೋತು ಹೋಗಿ ಬಿಟ್ಟಿರ್ತಾ ಇದ್ದೀನಿ ಈ ನೇಚರಿಗೆ. ಅದೇ ರೀತಿಯಾಗಿ ಇಲ್ಲಿನ ಕ್ರಿಯೇಚರ್ ಗಳಿವೆ ಕೂಡ ತುಂಬಾನೇ ಸುಖ, ಶಾಂತಿ, ನೆಮ್ಮದಿಯಿಂದ ಜಾಲಿಯಾಗಿ ಬದುಕಿ ಬರ್ತಾ ಇದ್ದಾರೆ. ಹಾಗೆ ಇವರು ಸಮುದ್ರದಲ್ಲಿ ಸಿಗುವ ಮುತ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದರ ಶಕ್ತಿಯಿಂದಾನೇ ಇವರೆಲ್ಲರೂ ಬದುಕಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರ ಹತ್ರವಾಗಿ ತುಂಬಾನೇ ಅಮೂಲ್ಯವಾದ ಒಂದು ಕ್ರಿಯೇಚರ್ ಇದ್ದಿರ್ತಾ ಇದ್ದು ಆ ಕ್ರಿಯೇಚರ್ ಗೆ ನಾವು ಏನನ್ನೇ ತಿನ್ಸಿದ್ರು ಕೂಡ ಅದನ್ನ ಸಾವಿರಾರು ಪಟ್ಟಾಗಿ ನಮಗೆ ಹಿಂದಿರುಗಿಸಿ ಕೊಡುತ್ತೆ. ಅಂಡ್ ಇವರು ಸಮುದ್ರದಲ್ಲಿ ಇರ್ತಾ ಇರುವ ಮುತ್ತುಗಳನ್ನೆಲ್ಲ ಆಯ್ದು ತರ್ತಾರೆ ಅಲ್ವಾ? ಅದ್ರಲ್ಲಿ ತುಂಬಾನೇ ಹೊಳಪನ ಹೊಂದಿದ್ದು ಅಮೂಲ್ಯವಾಗಿ ಇರ್ತಾ ಇರುವ ಒಂದು ಮುತ್ತನ್ನ ಆರಿಸಿಬಿಟ್ಟು ಆ ಕನ್ವರ್ಟರ್ ಗೆ ಅದನ್ನ ತಿನ್ನಿಸ್ಬೇಕಾದ್ರೆ ಸಾವಿರಾರು ಮುತ್ತುಗಳನ್ನಾಗಿ ಕನ್ವರ್ಟ್ ಅನ್ನ ಮಾಡಿ ಕೊಡುತ್ತೆ. ಅಂಡ್ ಆ ರೀತಿ ಕ್ರಿಯೇಟ್ ಆಗುವ ಸಾವಿರಾರು ಮುತ್ತುಗಳನ್ನ ವಾಪಸ್ಸು ನೇಚರ್ ಗೆನೆ ಅರ್ಪಿಸ್ತಾರೆ. ಏನಕ್ಕಾಗಿ ಅಂದ್ರೆ ಈ ಪ್ರಕೃತಿನೇ ಅಲ್ವಾ ಇಷ್ಟೊಂದು ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಹಾಗೆ ಇಂಥದ್ದೊಂದು ಅದ್ಭುತವಾದ ಪ್ಲಾನೆಟ್ ಅನ್ನ ಇವರಿಗೆ ಕೊಟ್ಟಿರ್ತಾ ಇರೋದು. ಆದ್ರಿಂದ ಧನ್ಯವಾದದ ರೂಪದಲ್ಲಿ ಅಮೂಲ್ಯವಾದ ಮುತ್ತುಗಳನ್ನ ವಾಪಸ್ ನೇಚರ್ ಗೆನೆ ಅರ್ಪಿಸ್ತಾರೆ. ಇದೇ ರೀತಿಯಾಗಿ ಎಲ್ಲಾ ಜನರುವೆ ತುಂಬಾನೇ ಹ್ಯಾಪಿಯಾಗಿ ನೆಮ್ಮದಿಯಿಂದ ಇರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಆಕಾಶದಿಂದ ತುಂಬಾನೇ ಸ್ಪೇಸ್ ಶಿಪ್ ಗಳೆಲ್ಲ ಇವರ ಪ್ಲಾನೆಟ್ ಗೆ ಬೀಳೋದಿಕ್ಕೆ ಶುರುವನ್ನ ಮಾಡ್ತಾ ಇದಾವೆ. ಆ ರೀತಿ ಬೀಳ್ತಾ ಇರುವ ಎಲ್ಲಾ ಸ್ಪೇಸ್ ಶಿಪ್ ಗಳಿವೆ ತನಗೆ ತಾನೇ ಬ್ಲಾಸ್ಟ್ ಆಗಿ ಬಿಡ್ತಾ ಇದಾವೆ. ಅಂಡ್ ಏನಾಗಿರ್ತಾ ಇದೆ ಅಂತ ಅಲ್ಲಿನ ಜನಾಂಗದವರು ಬಂದು ನೋಡ್ಬೇಕಾದ್ರೆ ಒಂದು ದೊಡ್ಡ ಗಾತ್ರದ ಸ್ಪೇಸ್ ಶಿಪ್ ಇವರ ಗ್ರಹಕ್ಕೆ ಬಂದು ಡ್ಯಾಶ್ ಅನ್ನ ಮಾಡ್ತಾ ಇದೆ. ಸೊ ಈ ಕ್ರಿಯೇಚರ್ ಗಳ ಕ್ವೀನು ಮತ್ತೆ ಕಿಂಗು ಇಬ್ಬರು ಸೇರಿಬಿಟ್ಟು ಅವರ ಜನರ ಜೊತೆಯಾಗಿ ಆ ಸ್ಪೇಸ್ ಶಿಪ್ ಅನ್ನೇ ನೋಡೋಣ ಅನ್ನೋದಾಗಿ ಬರ್ಬೇಕಾದ್ರೆ ಅದು ಏನು ಅನ್ನೋದೇ ಇವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಏನಿರಬಹುದು ಅಂತ ನೋಡೋದಿಕ್ಕಾಗಿ ಆ ಸ್ಪೇಸ್ ಶಿಪ್ ನ ಒಳಗಡೆಗೆನೆ ಬರ್ತಾರೆ. ನಂತರ ನೋಡ್ತಿದ್ದ ಹಾಗೇನೆ ಇವರ ಗ್ರಹಕ್ಕೆ ಮತ್ತೊಂದು ದೊಡ್ಡ ಗಾತ್ರದ ಒಂದು ಸ್ಪೇಸ್ ಶಿಪ್ ಬಂದು ಬೀಳ್ತಾ ಇದೆ. ಸೊ ಅದೇನಾದ್ರೂ ನಮ್ಮ ಗ್ರಹಕ್ಕೆ ಬಿದ್ದು ಬಿಟ್ರೆ ಎಲ್ಲವೇ ಧ್ವಂಸವಾಗಿ ಬಿಡುತ್ತೆ. ಸೊ ಇವಾಗ ನಾವು ಇರ್ತಾ ಇರುವ ಈ ಸ್ಪೇಸ್ ಶಿಪ್ ನ ಡೋರ್ ಅನ್ನ ಲಾಕ್ ಮಾಡ್ಕೊಳ್ಳೋಣ ಅನ್ನೋದಾಗಿ ಲಾಕ್ ಮಾಡ್ಬೇಕಾದ್ರೆ ಆ ಸ್ಪೇಸ್ ಶಿಪ್ ನ ಡೋರ್ ಅನ್ನ ಲಾಕ್ ಮಾಡಿದ ನಂತರ ಲಾಕು ಮುರಿದೋಗಿ ಬಿಡ್ತಾ ಇದೆ. ಆದ್ರೆ ವಿಷಯ ಏನಾಗಿರ್ತಾ ಇದೆ ಅಂದ್ರೆ ಪ್ರಿನ್ಸಸ್ ಹೊರಗಡೆನೆ ಉಳ್ಕೊಂಡು ಬಿಟ್ಟಿರ್ತಾ ಇದ್ದಾಳೆ.
ಸೊ ಅವಳು ಕೂಡ ಈ ಸ್ಪೇಸ್ ಶಿಪ್ ನ ಹತ್ತಿರಕ್ಕೆನೆ ಓಡಿ ಬರ್ತಾಳೆ. ಹೇಗಿರುತ್ತೆ ಅಲ್ವಾ, ತನ್ನ ಸ್ವಂತ ಮಗಳು ಸಾವಿಗೆ ಹತ್ರವಾಗಿ ಇರ್ತಾ ಇರ್ಬೇಕಾದ್ರೆ ಅವರ ತಂದೆ ತಾಯಿಯ ಪರಿಸ್ಥಿತಿ, ನಮ್ಮ ಮಗಳನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗಿ ಬಿಡ್ತಾರೆ ಅಲ್ಲಿನ ಕಿಂಗು ಮತ್ತೆ ಕ್ವೀನ್. ನೆಕ್ಸ್ಟ್ ಆ ಪ್ರಿನ್ಸೆಸ್ ಏನನ್ನ ಮಾಡ್ತಾಳೆ ಅಂದ್ರೆ, ನಾವು ಹೇಗಿದ್ರು ತೀರಿ ಹೋಗಿ ಬಿಡ್ತಾ ಇದೀವಿ, ಸೊ ಈ ವಿಷಯವನ್ನ ಸಂಪೂರ್ಣ ಯೂನಿವರ್ಸ್ ಗೆನೆ ತಿಳಿಸೋಣ ಅನ್ನೋದಾಗಿ ಅವಳ ಬಾಡಿಯಲ್ಲಿ ಇರ್ತಾ ಇರುವ ಎನರ್ಜಿಯನ್ನ ಯೂಸ್ ಮಾಡ್ಕೊಂಡು ಟೆಲಿಪತಿಯ ಮುಖಾಂತರ ಒಂದು ಮೆಸೇಜ್ ಅನ್ನ ಸಂಪೂರ್ಣ ಯೂನಿವರ್ಸ್ ಗೆನೆ ಕಳುಹಿಸಿ ಬಿಡ್ತಾಳೆ. ನಂತರ ಅಲ್ಲಿ ಆಗಿರ್ತಾ ಇರುವ ಒಂದು ದೊಡ್ಡದಾದ ಬ್ಲಾಸ್ಟ್ ನಿಂದ ಅವಳ ಕತೆ ಕೂಡ ತೀರಿ ಹೋಗಿ ಬಿಡುತ್ತೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಆಲ್ಫಾ ಅನ್ನುವ ಒಂದು ಸ್ಪೇಸ್ ಶಿಪ್ ಇರ್ತಾ ಇದೆ ಅಲ್ವಾ, ಸೊ ಆ ಸ್ಪೇಸ್ ಶಿಪ್ ನಲ್ಲಿ ಇರ್ತಾ ಇರುವ ವೆಲೇರಿಯನ್ ಅನ್ನುವ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಇವಾಗ ತಾನೇ ಆ ಪ್ರಿನ್ಸೆಸ್ ಒಂದು ಮೆಸೇಜ್ ಅನ್ನು ಕಳುಹಿಸಿರ್ತಾ ಇದ್ಲು ಅಲ್ವಾ, ಆ ಮೆಸೇಜ್ ಕನಸಿನ ರೀತಿಯಲ್ಲಿ ನಮ್ಮ ಹೀರೋವಿಗೆ ಬಂದಿರ್ತಾ ಇದೆ. ಸೊ ನಮ್ಮ ಹೀರೋ ಆ ಕನಸನ್ನ ಕಂಡು ಗಾಬರಿಯಾಗಿ ಎಚ್ಚರಗೊಳ್ತಾನೆ. ನೆಕ್ಸ್ಟ್ ಅಲ್ಲಿಗೆ ನಮ್ಮ ಇವತ್ತಿನ ಕಥೆಯ ಹೀರೋಯಿನ್ ಆಗಿರ್ತಾ ಇರೋ ಲಾರೆಲ್ಲಿನ್ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾಳೆ. ಲೋ, ಏನೋ ನೀನು ಇನ್ನವೇ ಕನಸನ್ನ ಕಾಣ್ತಾ ಕೂತಿರ್ತಾ ಇದ್ಯಲ್ಲೋ, ನಮ್ಗೆ ಹೊಸದಾಗಿ ಒಂದು ಮಿಷನ್ ಅನ್ನ ಕೊಟ್ಟಿರ್ತಾ ಇದ್ದಾರೆ, ಸೊ ಅದನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಬೇಗ ಹೋಗ್ಬೇಕು ಬಾ ಅನ್ನೋದಾಗಿ ಕರೆದು ಬಿಟ್ಟು ಆ ಮಷೀನ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕಾಗಿ ರೆಡಿ ಆಗ್ತಾರೆ. ನೆಕ್ಸ್ಟ್ ಇಬ್ಬರುವೆ ಸೇರಿ ಇವರ ಸ್ಪೇಸ್ ಶಿಪ್ ನ ಒಳಗಡೆ ಬಂದು ಕುಳಿತುಕೊಳ್ಬೇಕಾದ್ರೆ ನಮ್ಮ ಹೀರೋವಿಗೆ ಇವಾಗ ತಾನೇ ಒಂದು ಕನಸು ಬಿದ್ದಿರ್ತಾ ಇತ್ತು ಅಲ್ವಾ, ಸೊ ಅದನ್ನ ಎಐ ನ ಮುಖಾಂತರ ಏನಿರಬಹುದು ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ತಾನೆ. ಅದಕ್ಕೆ ಎಐ ಎನ್ಕ್ವೈರಿಯನ್ನ ಮಾಡಿಬಿಟ್ಟು ಏನನ್ನ ಹೇಳುತ್ತೆ ಅಂದ್ರೆ, ಇದು ಕೇವಲ ನಿಮ್ಮ ಕನಸಾಗಿ ಇದ್ದಿರ್ತಾ ಇಲ್ಲ, ಬದಲಾಗಿ ಯಾರೋ ನಿಮಗೆ ಕಳಿಸಿರ್ತಾ ಇರುವ ಮೆಸೇಜ್. ಸೊ ಇದು ಎಲ್ಲಿಂದ ಬಂದಿರ್ತಾ ಇದೆ ಅನ್ನೋದು ನನಗೆ ಖಂಡಿತ ಗೊತ್ತಿರ್ತಾ ಇಲ್ಲ, ಇದು ಇವಾಗ ಕಳಿಸಿರಬಹುದು ಅಥವಾ ತುಂಬಾನೇ ಹಳೆ ಕಾಲದಲ್ಲಿ ಕಳಿಸಿರ್ತಾ ಇರುವ ಮೆಸೇಜ್ ಆಗಿರಬಹುದು, ಆದ್ರೆ ಈ ಮೆಸೇಜ್ ಅನ್ನು ಖಂಡಿತ ಬೇರೆ ಯಾರೋ ಕಳುಹಿಸಿರ್ತಾ ಇದ್ದಾರೆ ಅನ್ನೋದನ್ನ ಹೇಳುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಯಾವ ರೀತಿ ಇರ್ತಾ ಇದ್ದಾರೆ ಗೊತ್ತಾ, ನಾನಾಗ್ಲಿ ಅಥವಾ ನೀವಾಗ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಗಳ ಹತ್ರ ನಾವು ಒಂದಿನಾಯಿಗಳ ರೀತಿ ಕಿತ್ತಾಡೋದಿಲ್ವಾ, ಅದೇ ರೀತಿನೇ ಇವರು ಕೂಡ ಯಾವಾಗ್ಲೂ ಕಿತ್ತಾಡ್ಕೊಂಡೇ ಇರ್ತಾ ಇದ್ದಾರೆ. ಅಂಡ್ ಇವಾಗ್ಲೂ ಕೂಡ ನಮ್ಮ ಹೀರೋಯಿನ್ ಪೈಲಟ್ ಜಾಗದಲ್ಲಿ ಕುಳಿತಿರ್ತಾ ಇದ್ದಾಳೆ. ಸೊ ತುಂಬಾನೇ ಫಾಸ್ಟ್ ಆಗಿ ಹೋಗ್ತಾ ಇರೋದ್ರಿಂದ ನಮ್ಮ ಹೀರೋ ನಿಧಾನ್ಗೆ ಹೋಗಮ್ಮ, ನಾವು ಜೀವಂತವಾಗಿ ತಲುಪಬೇಕು ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಅವಳಂತೂ ಸೈಕೋ ರೀತಿ ಆಡ್ತಾ ಇದ್ದಾಳೆ. ನಾನಂತೂ ಡ್ರೈವನ್ನೇ ಮಾಡೋದಿಲ್ಲ ಹಾಗಿದ್ರೆ ಅಂತ ಕೊಯ್ಯನ್ನೇ ಬಿಟ್ಬಿಡ್ತಾ ಇದ್ದಾಳೆ. ಸೊ ನಮ್ಮ ಹೀರೋ, ಅಮ್ಮ ತಾಯಿ ನಿನ್ನ ಸಹವಾಸಕ್ಕೆ ಬರೋದಿಲ್ಲ, ಡ್ರೈವನ್ನ ಮಾಡಮ್ಮ, ಜಗತ್ತಲ್ಲಿ ನಿನ್ಗಿಂತ ದೊಡ್ಡ ಪೈಲಟ್ ಇಲ್ವೇ ಇಲ್ಲ ಅಂತ ಕೇಳ್ಕೊಂಡ್ ನಂತರನೇ ಆ ನಂತರ ಸ್ಟೇರಿಂಗ್ ವೀಲ್ ಅನ್ನ ಹಿಡ್ಕೊಂಡು ಡ್ರೈವಿಂಗ್ ಅನ್ನ ಮಾಡ್ತಾಳೆ. ನಂತರ ಇಬ್ಬರುವೆ ಸೂಪರ್ ಆಗಿನೇ ಕ್ಯಾರಿಯನ್ ಅನ್ನುವ ಒಂದು ಬೇರೆ ಗ್ರಹಕ್ಕೆನೆ ಬಂದು ತಲುಪ್ತಾರೆ. ಆ ರೀತಿ ಅಲ್ಲಿಗೆ ಬಂದು ಲ್ಯಾಂಡ್ ಆಗ್ಬೇಕಾದ್ರೆ ಆಲ್ರೆಡಿ ಒಂದು ಟೀಮು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರಿಗೂ ಈ ಮಿಷಿನ್ ಅಲ್ಲಿ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ರೆಡಿಯಾಗಿ ಬಂದಿರ್ತಾ ಇದೆ. ಆಕ್ಚುಯಲ್ ಆಗಿ ಇವರು ಯಾವ ಕೆಲಸಕ್ಕಾಗಿ ಬಂದಿರ್ತಾ ಇದ್ದಾರೆ ಅಂದ್ರೆ, ಈ ಗ್ರಹದಲ್ಲಿ ಇರ್ತಾ ಇರುವ ಬ್ಲಾಕ್ ಮಾರ್ಕೆಟ್ ನಲ್ಲಿ ಒಂದು ಅಮೂಲ್ಯವಾದ ಡೀಲ್ ನಡೀತಾ ಇದೆ. ಸೊ ಅದನ್ನ ತಡೆದು ಆ ವಸ್ತುವನ್ನ ಇವರ ವಶಕ್ಕೆ ಪಡ್ಕೊಳ್ಳೋದಿಕ್ಕಾಗನೆ ಬಂದಿರ್ತಾ ಇದ್ದಾರೆ. ಅಂಡ್ ಆ ವಸ್ತು ಬೇರೆ ಯಾವುದುವೇ ಅಲ್ಲ ಗೈಸ್, ಮ್ಯೂಲ್ ಅನ್ನುವ ಒಂದು ಗ್ರಹದಲ್ಲಿ ತುಂಬಾನೇ ಕ್ರಿಯೇಚರ್ ಗಳು ಬದುಕಿರ್ತಾ ಇದ್ದು ಅಲ್ವಾ. ಅಂಡ್ ಸಮುದ್ರದಲ್ಲಿ ಸಿಗುವ ಮುತ್ತನ್ನ ಒಂದು ಕ್ರಿಯೇಚರ್ ಗೆ ತಿನ್ನಿಸಿದ್ರೆ ಅದು ಸಾವಿರಾರು ಮುತ್ತುಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇತ್ತು ಅಲ್ವಾ. ಆ ಕ್ರಿಯೇಚರ್ ನ ಡೀಲ್ ಏನೇ ಇಲ್ಲಿ ನಡೀತಾ ಇದೆ. ಸೊ ಅದನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳೋದಿಕ್ಕಾಗಿನೇ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಲ್ಲಿಗೆ ಬಂದಿರ್ತಾ ಇರೋದು. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರನ್ನುವೆ ಗಾಳಿಯಲ್ಲಿ ಹಾರಾಡುವ ಒಂದು ವೆಹಿಕಲ್ ನಲ್ಲಿ ಕೂರಿಸಿಕೊಂಡು ಆ ಬ್ಲಾಕ್ ಮಾರ್ಕೆಟ್ ಇರ್ತಾ ಇರುವ ಜಾಗಕ್ಕೆ ಬರ್ತಾರೆ. ಆ ರೀತಿ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಯಾವ ಕಡೆ ನೋಡಿದ್ರೆ ಸಂಪೂರ್ಣ ಮರುಭೂಮಿನೇ ಕಾಣಿಸ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಮಾರ್ಕೆಟ್ ವೇ ಇಲ್ಲ, ಏನುವೇ ಇಲ್ಲ ಅನ್ನೋದಾಗಿ ನಮ್ಮ ಹೀರೋ ಯೋಚನೆಯನ್ನ ಮಾಡ್ಬೇಕಾದ್ರೆ ಅವನಿಗೆ ಒಂದು ಸ್ಪೆಷಲ್ ಆದ ಎಕ್ವಿಪ್ಮೆಂಟ್ ಅನ್ನ ಕೊಡ್ತಾರೆ. ಅದನ್ನ ಹಾಕೊಳ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಸಂಪೂರ್ಣವಾಗಿ ಇಲ್ಲಿ ಒಂದು ದೊಡ್ಡದಾದ ಮಾರ್ಕೆಟ್ ಏನೇ ಇರ್ತಾ ಇದೆ. ಅಲ್ಲದೆ ಜಗತ್ತಿನಲ್ಲಿ ಇರ್ತಾ ಇರುವ ಬೇರೆ ಬೇರೆ ಏಲಿಯನ್ಸ್ ಗಳೆಲ್ಲ ಇಲ್ಲಿಗೆ ಬಂದು ಬಿಟ್ಟು ಡೀಲ್ ಗಳನ್ನ ಮಾಡ್ತಾವೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ಒಂದು ದೊಡ್ಡದಾಗಿ ಇರ್ತಾ ಇರುವ ಏಲಿಯನ್ ಆ ಕನ್ವರ್ಟರ್ ಅನ್ನ ಡೀಲ್ ಮಾಡ್ತಾ ಇದೆ. ಅಂಡ್ ಅದನ್ನ ಪರ್ಚೇಸ್ ಮಾಡೋದಿಕ್ಕೆ ಬಂದಿರ್ತಾ ಇರೋದು ಯಾರು ಗೊತ್ತಾ, ಅದೇ ಮ್ಯೂಲ್ ಪ್ಲಾನೆಟ್ ನಲ್ಲಿ ಇರ್ತಾ ಇರುವ ಕ್ರಿಯೇಚರ್ ಗಳು ಇದ್ದಿರ್ತಾ ಇದಾವೆ ಅಲ್ವಾ, ಅವ್ರೇನೆ ಈ ಕನ್ವರ್ಟರ್ ಅನ್ನ ಪರ್ಚೇಸ್ ಮಾಡೋದಿಕ್ಕಾಗಿ ಬಂದಿರ್ತಾ ಇದ್ದಾರೆ. ನೆಕ್ಸ್ಟ್ ಈ ಕನ್ವರ್ಟರ್ ನ ಬದಲಿಗೆ ನನಗೆ ಏನನ್ನ ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ ಕೊನೆಯದಾಗಿ ಇವರ ಬಳಿ ಉಳಿದಿರ್ತಾ ಇರುವ ಅಮೂಲ್ಯವಾದ ಒಂದು ಮುತ್ತನ್ನೇ ಕೊಡ್ತಾರೆ. ಒಂದೇ ಒಂದು ಮುತ್ತಿನಿಂದ ಸಾವಿರಾರು ಮುತ್ತುಗಳನ್ನಾಗಿ ಕನ್ವರ್ಟ್ ಮಾಡ್ಕೋಬಹುದು ಅಂದ್ರೆ ನಾನಿದನ್ನ ನಿಮ್ಗೆ ಏನಕ್ಕಾಗಿ ಕೊಡ್ಲಿ, ನಾನೇನೆ ಮಡಿಕೊಳ್ತೀನಿ ಅನ್ನೋದಾಗಿ ಆ ಏಲಿಯನ್ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಹೀರೋ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಆ ದೊಡ್ಡದಾಗಿ ಇರ್ತಾ ಇರುವ ಏಲಿಯನ್ಗೆ ಗನ್ನನ್ನ ತೋರಿಸಿ ಆ ಕನ್ವರ್ಟರ್ ಇರ್ತಾ ಇರುವ ಬಾಕ್ಸ್ ಅನ್ನು ಎತ್ಕೊಂಡು ಆ ಒಂದು ಅಮೂಲ್ಯವಾದ ಮುತ್ತಿರ್ತಾ ಇದೆ ಅಲ್ವಾ, ಅದನ್ನು ಕೂಡ ಇವನೇನೆ ಎತ್ಕೊಂಡು ಬಿಟ್ಟು ಆ ಜಾಗದಿಂದ ಪರಾರಿಯಾಗಿ ಬಿಡ್ತಾನೆ. ಬಟ್ ಆದ್ರೆ ಇಷ್ಟೊಂದು ಪವರ್ಫುಲ್ ಆಗಿರುವ ಕ್ರಿಯೇಚರ್ ಅನ್ನ ಬಿಟ್ಕೊಟ್ ಬಿಡ್ತಾರಾ? ಸೊ ಎಲ್ಲ ಏಲಿಯನ್ ಗಳು ಒಟ್ಟಾಗಿನೇ ದಾಳಿಯನ್ನ ಮಾಡ್ತಾವೆ ನಮ್ಮ ಹೀರೋವಿನ ಮೇಲೆ. ಸೊ ನಮ್ಮ ಹೀರೋನುವೆ ಬದುಕುಳಿಯೋದಿಕ್ಕೆ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆಗೂ ಓಡಾಡ್ತಾನೆ.
ಫೈನಲ್ ಆಗಿ ನಮ್ಮ ಹೀರೋಯಿನ್ ಹೆಲ್ಪ್ ಅನ್ನ ಮಾಡಿಬಿಟ್ಟು ನಮ್ಮ ಹೀರೋವನ್ನ ಕಾಪಾಡಿ ಬಿಡ್ತಾಳೆ. ಬಟ್ ಆದ್ರೆ ಈ ಎಲ್ಲಾ ವಿಷಯಗಳು ಆ ರಾಕ್ಷಸ ಏಲಿಯನ್ಗೆ ಗೊತ್ತಾಗಿ ಬಿಡ್ತಾ ಇದೆ. ಸೊ ನಿಮ್ಮನ್ನ ಬಿಡಲ್ಲ ಕೊಂಡ್ರು ಅಂತ ಇನ್ನಷ್ಟು ಏಲಿಯನ್ ಗಳನ್ನ ಚೂ ಬಿಡ್ಬೇಕಾದ್ರೆ ಜೊದ್ನೋ ಬಿದ್ನು ಅಂತ ಓಡಿ ವಾಪಸ್ ವೆಹಿಕಲ್ ನ ಒಳಗಡೆಗೆನೆ ಬಂದು ತಲುಪ್ತಾರೆ. ಬಟ್ ಆದ್ರೆ ಒಂದು ಭಯಂಕರವಾದ ಏಲಿಯನ್ನು ಇನ್ನವೇ ಹೋಗಿರ್ತಾನೆ ಇಲ್ಲ. ಇವರನ್ನ ಫಾಲೋವನ್ನ ಮಾಡಿ ಆ ವೆಹಿಕಲ್ ನ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಇವರ ಹತ್ರ ಇರುವ ಎಲ್ಲಾ ವೆಪನ್ಸ್ ಗಳನ್ನ ಯೂಸ್ ಮಾಡಿದ್ರುವೆ ಕೂಡ ಆ ಏಲಿಯನ್ಗೆ ಏನನ್ನವೇ ಮಾಡೋದಿಕ್ಕೆ ಆಗ್ತಾನೆ ಇಲ್ಲ. ಸೊ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವರು ಈ ಗ್ರಹಕ್ಕೆ ಒಂದು ಸ್ಪೇಸ್ ಶಿಪ್ ನ ಮೂಲಕ ತಾನೇ ಬಂದಿರ್ತಾ ಇದ್ದಾರೆ. ಸೊ ಅದನ್ನ ಆಕ್ಟಿವೇಟ್ ಅನ್ನ ಮಾಡಿ ಬಿಡ್ತಾನೆ. ಇನ್ನೇನು ಆ ಕ್ರಿಯೇಚರ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರ ಕಥೆಯನ್ನ ಮುಗಿಸಿ ಬಿಡ್ತಾ ಇದೆ ಅನ್ನುವ ಕೊನೆಯ ಕ್ಷಣದಲ್ಲಿ ಇಬ್ಬರು ಆ ಸ್ಪೇಸ್ ಶಿಪ್ ನ ಒಳಗಡೆಗೆನೆ ಹಾರಿ ಬಿಡ್ತಾರೆ. ಸರಿ ಹೇಗೋ ತಪ್ಪಿಸ್ಕೊಂಡ್ವಲ್ಲ ಅಂತ ವಾಪಸ್ ಅವರು ಸೀಟಿಗೆ ಬಂದು ಕುಳಿತುಕೊಳ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಆ ಸ್ಪೇಸ್ ಶಿಪ್ ನಲ್ಲಿ ಏನೋ ಪ್ರಾಬ್ಲಮ್ ಕಾಣಿಸಿಕೊಳ್ತಾ ಇದೆ. ಸೊ ಏನಿರಬಹುದು ಅಂತ ಎಐ ಮೂಲಕ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಿಮ್ಮಿಬ್ಬರ ಹೊರತಾಗಿ ಮತ್ತೊಬ್ರು ಯಾರು ಇರ್ತಾ ಇದ್ದಾರೆ ಅನ್ನೋದಾಗಿ ಆನ್ಸರ್ ಅನ್ನ ಮಾಡುತ್ತೆ. ಅಂದ್ರೆ ಇವರ ಜೊತೆಯಾಗಿ ಆ ಏಲಿಯನ್ ಕೂಡ ಇವರ ಸ್ಪೇಸ್ ಶಿಪ್ ನ ಮೇಲ್ಗಡೆಗೆ ಹಾರಿ ಬಿಟ್ಟಿರ್ತಾ ಇದೆ. ಸೊ ನಮ್ಮ ಹೀರೋ ನಿನಗೆ ಸರಿಯಾದ ಪಾಠವನ್ನ ಕಲಿಸ್ತೀನಿ ನೋಡು ಅಂತ ಹೇಳಿಬಿಟ್ಟು ಆ ಸ್ಪೇಸ್ ಶಿಪ್ ಅನ್ನ ತುಂಬಾನೇ ಓವರ್ ಸ್ಪೀಡ್ ನಲ್ಲಿ ಹಾರಿಸಿಬಿಟ್ಟು ಆ ಕ್ರಿಯೇಚರ್ ಅನ್ನ ಕೆಳಗಡೆಗೆ ಬೀಳಿಸ್ತಾನೆ. ಅಂದ್ರೆ ಇವಾಗ ಇವರು ಬಂದಿರ್ತಾ ಇರುವ ಮಿಷಿನ್ ಅನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಬಿಟ್ಟಿರ್ತಾ ಇದ್ದಾರೆ. ಇವರ ಹತ್ರವಾಗಿ ಆ ಕ್ರಿಯೇಚರ್ ಆಗಿ ಇರ್ತಾ ಇರುವ ಕನ್ವರ್ಟರ್ ಕೂಡ ಇರ್ತಾ ಇದೆ. ಹಾಗೇನೆ ನಮ್ಮ ಹೀರೋವಿಗೆ ಅಮೂಲ್ಯವಾದ ಮುತ್ತು ಕೂಡ ಸಿಕ್ಕಿ ಬಿಟ್ಟಿರ್ತಾ ಇದೆ. ಸೊ ಇದು ಏನಿರಬಹುದು ಅಂತ ಎಐ ನ ಮೂಲಕ ಚೆಕ್ ಮಾಡಿ ಕೇಳ್ಬೇಕಾದ್ರೆ ಇದ್ರಲ್ಲಿ ಎಷ್ಟೊಂದು ಶಕ್ತಿ ಇರ್ತಾ ಇದೆ ಅಂದ್ರೆ ಇಷ್ಟು ಎನರ್ಜಿ ನಮ್ಮ ಸ್ಪೇಸ್ ಶಿಪ್ ನಲ್ಲಿ ಕೂಡ ಇರ್ತಾ ಇಲ್ಲ. ನಮ್ಮ ಸ್ಪೇಸ್ ಶಿಪ್ ಗಿಂತ 100 ಪಟ್ಟು ಹೆಚ್ಚಿನ ಶಕ್ತಿಯನ್ನು ಹೊಂದಿರ್ತಾ ಇದೆ ಈ ವಸ್ತು ಅನ್ನೋದಾಗಿ ಹೇಳುತ್ತೆ. ಹಾಗೆ ನಿನಗೆ ಯಾವ ಕನಸು ಬಂದಿರ್ತಾ ಇತ್ತೋ ಈ ವಸ್ತು ಕೂಡ ಅದೇ ಗ್ರಹದಾಗಿರ್ತಾ ಇದೆ. ಬಟ್ ಆದ್ರೆ ಆ ಗ್ರಹ ಸಂಪೂರ್ಣವಾಗಿ ನಾಶವಾಗಿ ಸರಿಸುಮಾರು 30 ವರ್ಷಗಳಾಗಿ ಬಿಟ್ಟಿರ್ತಾ ಇದೆ. ಹಾಗಾದ್ರೆ ಪ್ರೆಸೆಂಟ್ ನಲ್ಲಿ ನಿನ್ನ ಕನಸಿನಲ್ಲಿ ಬಂದಿರ್ತಾ ಇರುವ ಮೆಸೇಜು 30 ವರ್ಷಗಳ ಹಿಂದೆನೆ ರಿಲೀಸ್ ಆಗಿರ್ತಾ ಇರುವ ಮೆಸೇಜು ಅನ್ನೋದಾಗಿ ಹೇಳುತ್ತೆ. ಅದಕ್ಕೆ ನಮ್ಮ ಹೀರೋ ಆ ಮೆಸೇಜ್ ಅನ್ನ ಯಾರು ಕಳ್ಸಿರ್ತಾ ಇದ್ದಾರೆ ಅನ್ನೋದಾಗಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ನೋಡ್ಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಆಕ್ಸೆಸ್ ಇರ್ತಾ ಇಲ್ಲ ಅನ್ನೋದಾಗಿ ಹೇಳುತ್ತೆ. ನೆಕ್ಸ್ಟ್ ನಮ್ಮ ವೆಲೇರಿಯನ್ನು ಈ ಎಲ್ಲಾ ವಿಷಯಗಳನ್ನ ಹೀರೋಯಿನ್ ಹತ್ರ ಹೇಳ್ಕೋಬೇಕಾದ್ರೆ ಅವಳಿದನ್ನೆಲ್ಲ ನಂಬ್ತಾನೆ ಇಲ್ಲ. ಒಂದಲ್ಲ ಒಂದು ದಿನ ನಿನ್ನನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂಡ್ ಅದು ಸ್ವರ್ಗಕ್ಕಿಂತ ಏನ್ವೇ ಕಡಿಮೆ ಇರ್ತಾ ಇಲ್ಲ, ಇದು ನಿಜ ಅನ್ನೋದನ್ನ ನಾನ್ ನಿನಗೆ ಪ್ರೂವ್ ಅನ್ನ ಮಾಡೇ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ಇವರು ಆಲ್ಫಾ ಸ್ಟೇಷನ್ ಅನ್ನ ತಲುಪ್ತಾರೆ ಅಂಡ್ ಇವಾಗ ನಮಗೆ ತೋರಿಸ್ತಾರೆ ನೋಡಿ ನಿಜಕ್ಕೂ ಈ ಆಲ್ಫಾ ಸ್ಟೇಷನ್ ಯಾವ ರೀತಿ ಇರ್ತಾ ಇದೆ ಅನ್ನೋದಾಗಿ. ಸರಿಸುಮಾರು 8,000ಕ್ಕಿಂತನೂ ಹೆಚ್ಚಿನ ರೀತಿಯ ಏಲಿಯನ್ಸ್ ಗಳು ಇಲ್ಲಿ ವಾಸವಿದ್ದಿರ್ತಾ ಇದಾವೆ ಅಂಡ್ ಇದು ನಿಜವಾಗ್ಲೂ ನಮ್ಮ ಕನಸಿಗೂ ಮೀರಿದ ಒಂದು ಪ್ರಪಂಚವಾಗಿರ್ತಾ ಇದೆ ಗಾಯ್ಸ್. ಯಾಕಂದ್ರೆ ಡಿಫ್ರೆಂಟ್ ಆದ ಕ್ರಿಯೇಚರ್ ಗಳು ಇರ್ತಾ ಇದ್ದು ತಮ್ಮ ಹತ್ರ ಇರ್ತಾ ಇರುವ ಟೆಕ್ನಾಲಜಿಯನ್ನ ಮತ್ತೊಬ್ಬರ ಹತ್ರ ಶೇರ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಎಲ್ಲರೂ ಇಂಟೆಲಿಜೆನ್ಸ್ ಆಗಿ ಬದಲಾಗಿ ಬಿಟ್ಟಿರ್ತಾ ಇದ್ದಾರೆ. ಎಲ್ ನೋಡಿದ್ರುವೆ ರೋಬೋಟ್ ಗಳು, ಎಲ್ ನೋಡಿದ್ರುವೆ ಏಲಿಯನ್ಸ್ ಗಳು, ನೀರಿನಲ್ಲಿರುವ ಏಲಿಯನ್ಸ್ ಗಳಿಂದ ಹಿಡಿದು ತುಂಬಾನೇ ವಿಶೇಷ ಶಕ್ತಿಯನ್ನೆಲ್ಲ ಹೊಂದಿರ್ತಾರೋ ಏಲಿಯನ್ಸ್ ಗಳ ವರ್ಗುವೆ ಈ ಆಲ್ಫಾ ಸ್ಟೇಷನ್ ಅಲ್ಲಿ ಇದ್ದಿರ್ತಾ ಇದಾವೆ. ಅಷ್ಟೇ ಇದನ್ನೆಲ್ಲ ನೋಡಿ ಮೂವಿಯಲ್ಲಿನೇ ಈ ರೀತಿ ತೋರಿಸಿರ್ತಾ ಇದ್ದಾರೆ ಅಂದ್ರೆ ನಮ್ಮ ನಿಜವಾದ ಫ್ಯೂಚರ್ ಯಾವ ರೀತಿ ಇರಬಹುದು ಅನ್ನೋದಾಗಿ ಒಂದು ಸಿಂಪಲ್ ಆಗಿ ಇಮ್ಯಾಜಿನ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಈ ಆಲ್ಫಾ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಕಮಾಂಡರ್ ಅನ್ನ ತೋರಿಸ್ತಾರೆ ಅಂಡ್ ಆ ಕಮಾಂಡರ್ ನ ಹತ್ರ ಪರ್ಸನಲ್ ರೋಬೋಟ್ ಗಳು ಕೂಡ ಇರ್ತಾ ಇದಾವೆ. ಕೇವಲ ಈ ಕಮಾಂಡರ್ ನ ಆರ್ಡರ್ ಅನ್ನ ಮಾತ್ರ ಫಾಲೋ ಅನ್ನ ಮಾಡ್ತಾವೆ. ನೆಕ್ಸ್ಟ್ ಈ ಕಮಾಂಡರ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆ ಎಂತ ವಿಷಯವನ್ನ ಹೇಳ್ತಾನೆ ಅಂದ್ರೆ ನಮ್ಮ ಈ ಆಲ್ಫಾ ಸ್ಟೇಷನ್ ನ ಒಳಗಡೆನೆ ಸರಿಸುಮಾರು 1 ವರ್ಷಗಳ ಹಿಂದೆಯಿಂದ ಒಂದು ರೆಡ್ ಝೋನ್ ಇದ್ದಿರ್ತಾ ಇದೆ. ಆ ರೆಡ್ ಝೋನ್ ನ ಬಗ್ಗೆ ಯಾರಿಗೂ ಏನುವೆ ಗೊತ್ತಿರ್ತಾ ಇಲ್ಲ. ಅಲ್ಲಿ ಯಾವ್ದೇ ಸಿಗ್ನಲ್ ಗಳವೇ ಇರ್ತಾ ಇಲ್ಲ, ಏನುವೆ ಇರ್ತಾ ಇಲ್ಲ. ಸೊ ಅದನ್ನ ತಿಳ್ಕೊಳ್ಳೋದಿಕ್ಕಾಗಿ ನನ್ನ ಒಂದು ಟೀಮ್ ಅನ್ನ ಕಳಿಸಿದ್ರು ಕೂಡ ಅವರು ಹಿಂತಿರುಗಿ ಬಂದಿರ್ತಾನೆ ಇಲ್ಲ. ಯಾವ್ದೇ ರೀತಿಯ ಡಿವೈಸ್ ಗಳಾಗ್ಲಿ, ಎಲೆಕ್ಟ್ರಾನಿಕ್ ಥಿಂಗ್ಸ್ ಗಳಾಗ್ಲಿ ಆ ಜಾಗಕ್ಕೆ ಹೋದ್ರೆ ನಂತರ ವಾಪಸ್ ಬರ್ತಾನೆ ಇಲ್ಲ. ಹಾಗೇನೆ ನಮ್ಗೆ ಗೊತ್ತಿರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅಲ್ಲಿನ ಗಾಳಿ ಉಸಿರಾಡೋದಿಕ್ಕೂ ಕೂಡ ತುಂಬಾನೇ ಅಪಾಯಕಾರಿಯಾಗಿರ್ತಾ ಇದೆ ಅಂಡ್ ಅದು ದಿನದಿಂದ ದಿನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಸೊ ಇದು ಏನು ಅನ್ನೋದನ್ನೇ ನಾವು ಭೇದಿಸಬೇಕು, ಇದೇ ನಮ್ಮ ಹೊಸ ಮಿಷನ್ ಆಗಿರ್ತಾ ಇದೆ ಅನ್ನೋದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿಬಿಟ್ಟು ಆ ಕಮಾಂಡರ್ ಒಂದು ಸಪರೇಟ್ ಆದ ರೂಮಿಗೆನೆ ಬರ್ತಾನೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಮ್ಯೂಲ್ ಗ್ರಹದಲ್ಲಿ ಕ್ರಿಯೇಚರ್ ಗಳು ಇದ್ದಿರ್ತಾ ಇದ್ದೋ ಅಲ್ವಾ, ಆ ಏಲಿಯನ್ ಗಳಲ್ಲಿ ಒಂದು ಏಲಿಯನ್ ಅನ್ನ ಹಿಡ್ಕೊಂಡು ಬಿಟ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಮಿಕ್ಕ ಜನಾಂಗದವರು ಎಲ್ಲಿ ಇರ್ತಾ ಇದ್ದಾರೆ ಹೇಳು ಅನ್ನೋದಾಗಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಆದ್ರೆ ಆ ಏಲಿಯನ್ ಏನನ್ನುವೆ ಹೇಳ್ತಾನೆ ಇಲ್ಲ. ಅದಕ್ಕೆ ನಮ್ಮ ಕಮಾಂಡರು ಇನ್ನು 1 ಗಂಟೆ ಸಮಯವನ್ನ ಕೊಡ್ತೀನಿ, ಒಂದ್ ವೇಳೆ ನಿಜವನ್ನ ಹೇಳಿರ್ತಾ ಇಲ್ಲ ಅಂದ್ರೆ ಇದ್ರ ಕಥೆಯನ್ನ ಮುಗಿಸಿ ಬಿಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ನೆಕ್ಸ್ಟ್ ಈ ಕಮಾಂಡರು ಈ ರೆಡ್ ಝೋನ್ ನ ಬಗ್ಗೆ ಡಿಸ್ಕಸ್ ಅನ್ನ ಮಾಡೋದಿಕ್ಕಾಗಿ ಈ ಆಲ್ಫಾ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಎಲ್ಲಾ ರೀತಿಯ ಏಲಿಯನ್ ಗಳ ಲೀಡರ್ ಗಳನ್ನ ಇನ್ವೈಟ್ ಅನ್ನ ಮಾಡ್ತಾನೆ. ನೆಕ್ಸ್ಟ್ ಇವನು ಕೂಡ ಸೂಪರ್ ಆಗಿನೇ ರೆಡಿ ಆಗಿ ಬರ್ತಾನೆ ಅಂಡ್ ಇವನಿಗೆ ಪ್ರೊಟೆಕ್ಷನ್ ಅನ್ನ ಕೊಡೋದಿಕ್ಕಾಗಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರೇನೆ ಬಂದಿರ್ತಾ ಇದ್ದಾರೆ. ಆ ನಂತರ ಈ ಕಮಾಂಡರ್ ನಮ್ಮ ಹೀರೋಯಿನ್ ಅವಳ ಹತ್ರವಾಗಿ ಇರ್ತಾ ಇರುವ
ಆ ಕನ್ವರ್ಟರ್ ಅನ್ನ ಕೊಡು ನನ್ಗೆ ಅಂತ ಕೇಳ್ಬೇಕಾದ್ರೆ ಈ ಮಿಷಿನ್ ನ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಗಳು ಕೂಡ ಗೊತ್ತಾಗೋವರೆಗೂ ಕೂಡ ಈ ಕನ್ವರ್ಟರ್ ನನ್ನ ಹತ್ರನೇ ಇರುತ್ತೆ. ಯಾಕಂದ್ರೆ ಈ ಸಂಪೂರ್ಣ ಜಗತ್ತಿನಲ್ಲಿ ಇರ್ತಾ ಇರೋದು ಇದು ಒಂದೇ ಕನ್ವರ್ಟರ್. ಒಂದ್ ವೇಳೆ ಇದನ್ನ ಕಳ್ಕೊಂಡ್ರೆ ಅಮೂಲ್ಯವಾದ ಒಂದು ಶಕ್ತಿಯನ್ನೇ ನಾವು ಕಳ್ಕೊಂಡು ಬಿಡ್ತೀವಿ. ಸೊ ಇದನ್ನ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಅವಳ ಜೊತೆಯಾಗಿನೇ ಮಾಡಿಕೊಳ್ತಾಳೆ. ಸರಿ ಓಕೆ ಅಂತ ಹೇಳಿಬಿಟ್ಟು 3 ಜನರುವೆ ಸೇರಿ ಎಲ್ಲ ಏಲಿಯನ್ ಗಳನ್ನ ಮೀಟಿಂಗ್ ಆಗಿ ಕರೆದಿರ್ತಾ ಇದ್ದಾರೆ ಅಲ್ವಾ. ಆ ರೂಮಿನ ಕಡೆಗೆನೆ ಬರ್ತಾರೆ. ನೆಕ್ಸ್ಟ್ ನಮ್ಮ ವೆಲೇರಿಯನ್ ಹೀರೋಯಿನಿಗೆ ಏನನ್ನ ಹೇಳ್ತಾನೆ ಅಂದ್ರೆ, ನಿನ್ಗೆ ನಿಜವಾಗ್ಲೂ ಏನ್ವೇ ಗೊತ್ತಾಗಲ್ಲ ಕಣೆ, ಸೊ ನೀನು ಹೊರಗಡೆನೆ ಇರು, ನಾನು ಒಳಗಡೆ ಹೋಗಿ ಎಲ್ಲವನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನೋದಾಗಿ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ಹೊರಗಡೆನೆ ಬಿಟ್ಟು ಅವನು ಮಾತ್ರ ಕಮಾಂಡರ್ ನ ಜೊತೆಯಾಗಿ ಒಳಗಡೆಗೆ ಬರ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಬಂದಿರ್ತಾ ಇರುವ ತುಂಬಾನೇ ಡಿಫ್ರೆಂಟ್ ಆಗಿ ಇರ್ತಾ ಇರುವ ಎಲ್ಲ ಏಲಿಯನ್ಸ್ ಗಳಿಗೆ ವಿಷಯವನ್ನ ಹೇಳೋದಿಕ್ಕಾಗಿ ಶುರುವನ್ನ ಮಾಡ್ತಾನೆ. ಅಂಡ್ ನಮ್ಮ ಹೀರೋಯಿನ್ ಹೊರಗಡೆ ಇರ್ತಾ ಇದ್ದಾಳೆ ಅಲ್ವಾ, ಅವಳ ಹತ್ರಕ್ಕೆ ಬಾತುಕೋಳಿಯ ರೀತಿ ಇರ್ತಾ ಇರುವ 3 ಪ್ರಾಣಿಗಳು ಬಂದು ಬಿಟ್ಟು ನಿಮ್ಮ ಹತ್ರ ಇರ್ತಾ ಇರುವ ಕನ್ವರ್ಟರ್ ಅನ್ನ ಸೇಫ್ ಆಗಿನೇ ಕಾಪಾಡ್ಕೊಳ್ಳಿ ಅನ್ನೋದಾಗಿ ಹೇಳ್ತಾ ಇದ್ದಾವೆ. ಇದೇ ರೀತಿಯಾಗಿ ಮಾತನಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸೆಕ್ಯೂರಿಟಿ ಅಲಾರಾಮ್ ಆನ್ ಆಗಿ ಬಿಡ್ತಾ ಇದೆ. ಸೊ ಏನಾಗಿರ್ತಾ ಇದೆ ಅಂತ ಎಐ ಅನ್ನ ಕೇಳ್ಬೇಕಾದ್ರೆ ಸರಿ ಸುಮಾರು 12 ಕ್ರಿಯೇಚರ್ ನಿಮ್ಮ ಕಡೆನೆ ಬರ್ತಾ ಇದಾವೆ. ಬಟ್ ಆದ್ರೆ ಅವುಗಳ DNA ನ ಫೈಂಡ್ ಔಟ್ ಮಾಡೋದಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ನಿಮ್ಮ ಹತ್ರಕ್ಕೆ ಯಾವ್ದೋ ಒಂದು ಸಮಸ್ಯೆ ಬರ್ತಾ ಇದೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಡೋರ್ ಅನ್ನ ಓಪನ್ ಮಾಡಿ ನಮ್ಮ ಹೀರೋಯಿನ್ ಕೂಡ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋ ಆ ಕಮಾಂಡರ್ ನ ಹತ್ತಿರಕ್ಕೆ ಬಂದು ಬಿಟ್ಟು, ಸರ್ ಇಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ನಾವು ಈ ಕೂಡ್ಲೆ ಇಲ್ಲಿಂದ ಹೋಗ್ಬೇಕು ಅನ್ನೋದಾಗಿ ಅವನನ್ನ ಹೊರಗಡೆಗೆ ಕರ್ಕೊಂಡು ಹೋಗೋದಿಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಆ ಡೋರ್ ಗಳು ಕೂಡ ಓಪನ್ ಆಗ್ದಿರ ಲಾಕ್ ಆಗಿ ಬಿಟ್ಟಿರ್ತಾ ಇದಾವೆ. ಅಷ್ಟೇ ಇದನ್ನ ನೋಡುವ ಎಲ್ರಿಗೂ ತಲೆನೇ ಕೆಟ್ಟೋಗಿ ಬಿಡ್ತಾ ಇದೆ. ನಮ್ಮ ಸ್ಪೇಸ್ ಶಿಪ್ ನಲ್ಲೇ ನಮ್ಮ ಕಂಟ್ರೋಲ್ ಇಲ್ದಿರ ಬೇರೆ ಯಾರೋ ಕಂಟ್ರೋಲ್ ಅನ್ನ ಮಾಡ್ತಿದಾರಲ್ಲ ಅನ್ನೋದಾಗಿ. ಸೊ ಇದೇ ರೀತಿಯಾಗಿ ನೋಡ್ತಿದ್ದಾಗೇನೆ ಅಲ್ಲಿನ ಗೋಡೆಯನ್ನೇ ಒಡೆದು ಬಿಟ್ಟು ಒಂದಷ್ಟು ಏಲಿಯನ್ ಗಳು ಎಂಟ್ರಿಯನ್ನ ಕೊಡ್ತಾ ಇದಾವೆ. ಅಂಡ್ ಆ ಏಲಿಯನ್ ಗಳು ಬೇರೆ ಯಾರು ಅಲ್ಲ, ಮ್ಯೂಲ್ ಗ್ರಹದಲ್ಲಿ ವಾಸವಿದ್ದಿರ್ತಾ ಇದ್ದ ಏಲಿಯನ್ ಗಳೇ. ಸೊ ತುಂಬಾನೇ ಅಡ್ವಾನ್ಸ್ ಆಗಿ ಇರ್ತಾ ಇರುವ ವೆಪನ್ ಗಳನ್ನೆಲ್ಲ ತಂದು ಬಿಟ್ಟು ಎಲ್ಲರ ಮೇಲುವೆ ಸೋರಿಯಾಗಿನೇ ಒಂದು ದೊಡ್ಡದಾಗಿ ಅಟ್ಯಾಕ್ ಅನ್ನ ಮಾಡಿ ಜಲ್ಲಿಯ ರೀತಿಯಲ್ಲಿ ಒಂದು ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡಿಬಿಟ್ಟು ಅವರು ಇರ್ತಾ ಇರುವ ಜಾಗದಲ್ಲಿ ಅವರ ಖಾತೆಯನ್ನೇ ಮುಗಿಸಿ ಹಾಕಿ ಬಿಡ್ತಾರೆ. ಆ ಕಮಾಂಡರು ಮತ್ತೆ ನಮ್ಮ ಹೀರೋಯಿನ್ ಎಲ್ಲರನ್ನೂ ಕೂಡ ಜಲ್ಲಿಯಾದ ಲಿಕ್ವಿಡ್ ನ ಒಳಗಡೆ ಸೇರಿಸಿ ಬಿಡ್ತಾ ಇದ್ದಾರೆ. ಬಟ್ ಆದ್ರೆ ಇದನ್ನ ಅರ್ಥವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಒಂದು ಸ್ಪೈಡರ್ ನ ಲಾಕೆಟ್ ಅನ್ನ ಅವನ ಬಾಯಲ್ಲಿ ಕಚ್ಕೊಳ್ತಾನೆ. ನಂತರ ಏಲಿಯನ್ ಗಳು ನಮ್ಮ ಹೀರೋವಿನ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಾವೆ. ಆ ರೀತಿ ಅಟ್ಯಾಕ್ ಅನ್ನ ಮಾಡಿದ ನಂತರ ಕಮಾಂಡರ್ ಅನ್ನ ಎತ್ಕೊಂಡು ಶಿಸ್ತಾಗಿ ಅಲ್ಲಿಂದ ಹೋಗಿ ಬಿಡ್ತಾ ಇದ್ದಾವೆ. ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಹೀರೋ ಅವನ ಬಾಯಲ್ಲಿ ಸ್ಪೈಡರ್ ಇರುವ ಒಂದು ಲಾಕೆಟ್ ಅನ್ನ ಕಚ್ಚಿರ್ತಾ ಇದ್ದ ಅಲ್ವಾ, ಅದ್ರಿಂದ ಒಂದು ರೋಬೋಟಿಕ್ ಸ್ಪೈಡರ್ ಆಚೆಗೆ ಬಂದು ಬಿಟ್ಟು ನಮ್ಮ ಹೀರೋವಿನ ಮೇಲೆ ಇರ್ತಾ ಇರುವ ಜಲ್ಲಿಯಾದ ಲಿಕ್ವಿಡ್ ಅನ್ನ ತೆಗೆಯುತ್ತೆ. ಆ ನಂತರ ನಮ್ಮ ಹೀರೋಯಿನ್ ಅವಳನ್ನುವೆ ಕೂಡ ಲಿಕ್ವಿಡ್ ನಿಂದ ಬಿಡಿಸಿ ಬಿಟ್ಟು, ನೀನು ಇಲ್ಲಿ ಇರ್ತಾ ಇರುವ ಎಲ್ಲರನ್ನುವೆ ಕಾಪಾಡ್ತಾ ಇರು, ನಾನು ಕಮಾಂಡರ್ ಅನ್ನ ಕಾಪಾಡೋದಿಕ್ಕಾಗಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ಆ ಕಮಾಂಡರ್ ಅನ್ನ ಕಾಪಾಡೋದಿಕ್ಕಾಗಿನೇ ಬರ್ತಾನೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಕೂಡ ಎಲ್ಲರನ್ನುವೆ ಸೇವ್ ಮಾಡಿಬಿಟ್ಟು ಆ ಏಲಿಯನ್ ಗಳು ಯಾವ ಕಡೆಗೆ ಹೋಗ್ತಾ ಇದಾವೆ ಅನ್ನೋದನ್ನ ಟ್ರ್ಯಾಕ್ ಮಾಡಿಬಿಟ್ಟು ನಮ್ಮ ಹೀರೋವಿಗೆ ಗೈಡ್ ಮಾಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಶಾರ್ಟ್ ಕಟ್ ನಲ್ಲಿ ಹೋಗೋದನ್ನ ಬಿಟ್ರೆ ಬೇರೆ ಆಪ್ಷನ್ ಇದ್ದಿರ್ತಾ ಇಲ್ಲ. ಸೊ ಅವನ ಹೆಲ್ಮೆಟ್ ಅನ್ನ ಆಕ್ಟಿವೇಟ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಯಾವ ಕಡೆಗೆ ಡೈರೆಕ್ಷನ್ ಅನ್ನ ಹೇಳ್ತಾಳೋ ಆ ರೀತಿ ಗೋಡೆಗಳನ್ನೆಲ್ಲ ಓಡ್ಕೊಂಡು ಮಧ್ಯದಲ್ಲಿ ನುಗ್ಗೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾನೆ. ಕೊನೆಗೂ ಆ ಏಲಿಯನ್ ಗಳು ಯಾವ ಕಡೆಗೆ ಹೋಗ್ತಾ ಇದಾವೆ ಅನ್ನೋದನ್ನ ತಿಳ್ಕೊಂಡು ಅವುಗಳನ್ನ ಫಾಲೋವನ್ನ ಮಾಡ್ಕೊಂಡೇ ಬರ್ತಾನೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಆ ಏಲಿಯನ್ ಗಳು ನಮ್ಮ ಕಮಾಂಡರ್ ಅನ್ನ ಎತ್ಕೊಂಡು ಅವುಗಳ ಸ್ಪೇಸ್ ಶಿಪ್ ನ ಒಳಗಡೆಗೆ ಬಂದು ಈ ಜಾಗದಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಿ ನೋಡ್ತಾ ಇದ್ದಾವೆ. ಸೊ ನಮ್ಮ ಹೀರೋ ಕೂಡ ನಮ್ಮ ಹತ್ರ ಬೇರೆ ದಾರಿ ಇದ್ದಿರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವನ ಸ್ಪೇಸ್ ಶಿಪ್ ಅನ್ನ ಆಕ್ಟಿವೇಟ್ ಮಾಡಿಬಿಟ್ಟು ಅದ್ರ ಒಳಗಡೆಗೆ ಬರ್ತಾನೆ. ನೀವು ಎಲ್ಲಿಂದ ಬಂದಿರ್ತಾ ಇದ್ದೀರಾ ಅಂತ ಖಂಡಿತ ಗೊತ್ತಿಲ್ಲ, ಬಟ್ ಆದ್ರೆ ನಿಮ್ಮನ್ನ ಹಿಡಿತೀನಿ ಅನ್ನೋದಾಗಿ ಸ್ಪೇಸ್ ಶಿಪ್ ಅನ್ನ ಸ್ಟಾರ್ಟ್ ಮಾಡಿ ಸೂಪರ್ ಆಗಿನೇ ಫಾಲೋವನ್ನ ಮಾಡಿ ಬರ್ತಾನೆ. ನೆಕ್ಸ್ಟ್ ನಮ್ಮ ಟೀಮಿನವರು ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ತುಂಬಾನೇ ಅಡ್ವಾನ್ಸ್ ಆಗಿರ್ತಾ ಇದೆ, ಅದನ್ನ ಶೂಟ್ ಮಾಡೋದಿಕ್ಕಾಗ್ಲಿ ಡೆಮೋಲಿಶ್ ಮಾಡೋದಿಕ್ಕಾಗ್ಲಿ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ನನ್ನ ಹತ್ರ ಯಾವ್ದೇ ಸ್ಪೇಸ್ ಶಿಪ್ ಆದ್ರೂ ಕೂಡ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಇವಾಗ ನೋಡ್ತಾ ಇರಿ ಅಂತ ಹೇಳಿಬಿಟ್ಟು ಫೈರ್ ಅನ್ನ ಮಾಡ್ಬೇಕಾದ್ರೆ ಆ ಒಂದು ಸ್ಪೇಸ್ ಶಿಪ್ 100 ಸ್ಪೇಸ್ ಶಿಪ್ ಗಳಾಗಿ ಕನ್ವರ್ಟ್ ಆಗಿ ಬಿಡ್ತಾ ಇದೆ. ಅಷ್ಟೇ ನಮ್ಮ ಹೀರೋಗುವೆ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಹಾಗೇನೆ ತಲೆ ಕೆಟ್ಟೋಗಿ ಬಿಡ್ತಾ ಇದೆ. ನಂತರ ನಮ್ಮ ಹೀರೋಯಿನ್ ಆ ಕಮಾಂಡರ್ ಯಾವ ಶಿಪ್ ನಲ್ಲಿ ಇರ್ತಾ ಇದ್ದಾನೆ ಅನ್ನೋದನ್ನ ಸೂಪರ್ ಆಗಿನೇ ಕೊಂಡು ಹಿಡಿದು ಬಿಟ್ಟು ಅದೇ ಸ್ಪೇಸ್ ಶಟಲ್ ಅನ್ನ ಫಾಲೋ ಮಾಡೋದಿಕ್ಕಾಗಿ ಗೈಡ್ ಅನ್ನ ಮಾಡ್ತಾಳೆ. ಇದೇ ರೀತಿಯಾಗಿ ಫಾಲೋವನ್ನ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ಜಾಗ ಇಲ್ಲಿ ತುಂಬಾನೇ ಚಿಕ್ಕದಾಗಿರ್ತಾ ಇದೆ, ಅದ್ರಿಂದ ಸ್ಪೇಸ್ ಶಿಪ್ ನಲ್ಲಿ ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ಕೈ ಜೆಟ್ ಅನ್ನ ಆಕ್ಟಿವೇಟ್ ಮಾಡಿಬಿಟ್ಟು ಅದರಿಂದ ಫಾಲೋವನ್ನ ಮಾಡೋದಿಕ್ಕಾಗಿ ಬರ್ತಾನೆ. ನೆಕ್ಸ್ಟ್ ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ಯಾವ ಕಡೆ ಹೋಗ್ತಾ ಇದೆ ಅಂದ್ರೆ ಯಾವ್ದೇ ಸಿಗ್ನಲ್ ಗಳಿವೆ ಇಲ್ಲದೆ ಇರೋ ಒಂದು ರೆಡ್ ಝೋನ್ ಇರ್ತಾ ಇದೆ ಅಲ್ವಾ, ಆ ರೆಡ್ ಝೋನ್ ನ ಕಡೆಗೆನೆ ಹೋಗ್ತಾ ಇದೆ. ಸೊ ಇದನ್ನ ಅರ್ಥವನ್ನ ಮಾಡ್ಕೊಳ್ಳುವ
ಇರುವ ನಮ್ಮ ಹೀರೋಯಿನ್ ನಿನಗೆ ಕೆಲವೇ ಕ್ಷಣಗಳಷ್ಟೇ ಟೈಮ್ ಇರ್ತಾ ಇರೋದು, ಅಷ್ಟರಲ್ಲಿ ಅವರನ್ನ ಹಿಡಿಯೋನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಅವನ ಸ್ಕೈ ಜೆಟ್ ನಿಂದ ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ಗೆ ಒಂದು ಟ್ರ್ಯಾಕರ್ ಅನ್ನ ಸೆಟ್ ಮಾಡಿ ಬಿಡ್ತಾನೆ. ಕೊನೆಗೂ ಆ ಏಲಿಯನ್ ಗಳ ಸ್ಪೇಸ್ ಶಿಪ್ ಅನ್ನ ಹಿಡಿದು ಬಿಟ್ವಲ್ಲ ಅಂತ ನಮ್ಮ ಹೀರೋ ಫೀಲ್ ಆಗ್ಬೇಕಾದ್ರೆ ಆ ಏಲಿಯನ್ ಗಳು ತಮ್ಮ ಸ್ಪೇಸ್ ಶಿಪ್ ನ ಸ್ಪೀಡ್ ಅನ್ನ ಜಾಸ್ತಿ ಮಾಡಿಬಿಟ್ಟು ನಮ್ಮ ಹೀರೋವಿನ ಸ್ಕೈ ಜೆಟ್ ಅನ್ನ ಯಾರ ಬೀರಿಯಾಗಿ ಚಾಟ್ನಿಯನ್ನ ಮಾಡಿ ಹಾಕ್ತಾರೆ. ಯಾವ ಲೆವೆಲ್ಗೆ ಅಂದ್ರೆ ಈ ಸ್ಕೈ ಜೆಟ್ ತನ್ನ ಕಂಟ್ರೋಲ್ ಅನ್ನೇ ಕಳ್ಕೊಂಡು ಬಿಡ್ತಾ ಇದೆ. ಆ ರೀತಿ ದರ ದರ ಅಂತ ಹೇಳ್ಕೊಂಡು ಹೋಗಿ ಬಿಡ್ತಾರೆ. ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ವೆಲೇರಿಯನ್ ನಿನ್ಗೆ ಏನಾಗಿರ್ತಾ ಇದೆ, ನನ್ ಜೊತೆ ಮಾತಾಡು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋ ಯಾವ್ದೋ ಒಂದು ಜಾಗದಲ್ಲಿ ಕ್ರಾಶ್ ಅನ್ನ ಮಾಡಿ ಬಿಟ್ಟಿರ್ತಾ ಇದ್ದಾನೆ. ಅಲೆಕ್ಸಾಗೆ ಹೇಳಿ ಏನಾದ್ರೂ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಳೋಣ ಅಂದ್ರೆ ಅದು ರೆಡ್ ಝೋನ್ ಆಗಿರ್ತಾ ಇರೋದ್ರಿಂದ ಯಾವ್ದೇ ಸಿಗ್ನಲ್ ಸಿಗ್ತಾ ಇಲ್ಲ. ಸೊ ಅಲೆಕ್ಸಾ ಕೂಡ ಏನನ್ನುವೆ ಮಾಡೋದಕ್ಕೆ ಆಗ್ದಿರ ಸೋತು ಹೋಗಿ ಬಿಡ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್ ಇನ್ನು ನಮ್ಮ ಹತ್ರ ಟೈಮ್ ಇರ್ತಾ ಇಲ್ಲ, ಸೊ ನಾವೇನೆ ವೆಲೇರಿಯನ್ ಅನ್ನ ಹುಡುಕಿ ಬರೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಇರ್ತಾ ಇರುವ ಮತ್ತೊಬ್ಬ ಆಫೀಸರ್ ಅದಕ್ಕೆ ಒಪ್ಕೊಳ್ತಾನೆ ಇಲ್ಲ. ಆಲ್ರೆಡಿ ನಮ್ಮ ತಂಡದ ಒಬ್ಬ ಯೋಧನನ್ನ ಕಳ್ಕೊಂಡಿರ್ತಾ ಇದೀವಿ, ಮತ್ತೊಬ್ಬ ಯೋಧನನ್ನ ಕಳ್ಕೊಳ್ಳೋದಿಕ್ಕೆ ನಾವು ರೆಡಿ ಇರ್ತಾ ಇಲ್ಲ. ಸೊ ಇವಳನ್ನ ಕರ್ಕೊಂಡು ಹೋಗಿ ಸೆಲ್ ನಲ್ಲಿ ಲಾಕ್ ಅನ್ನ ಮಾಡಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಟ್ಟು ಬಿಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ಸೋಲ್ಜರ್ಸ್ ಗಳಿವೆ ಕೂಡ ನಮ್ಮ ಹೀರೋಯಿನ್ ಅವಳನ್ನ ಒಂದು ಸೆಲ್ಗೆ ಹಾಕೋದಿಕ್ಕಾಗಿ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ, ಲೋ ತಮ್ಮಂದ್ರ ನನ್ನನ್ನ ಯಾವ ಧೈರ್ಯದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನನ್ನ ಕೈಗೆ ಹ್ಯಾಂಡ್ ಕಫ್ ಅನ್ನ ಹಾಕ್ಬೇಕು ಅಲ್ವಾ, ಇಲ್ಲಾಂದ್ರೆ ನಾನು ಓಡಿ ಹೋಗಿ ಬಿಡ್ತೀನಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಅದು ಸರಿನೇ ಅಂತ ಹೇಳಿಬಿಟ್ಟು ಹ್ಯಾಂಡ್ ಕಫ್ ಅನ್ನ ಹಾಕೋದಿಕ್ಕೆ ಬರ್ಬೇಕಾದ್ರೆ ಆ ಸೋಲ್ಜರ್ಸ್ ಗಳಿಗೆ ಸರಿಯಾಗಿನೇ ಭೂತವನ್ನ ಬಿಡಿಸಿ ಸೂಪರ್ ಆಗಿನೇ ಎಸ್ಕೇಪ್ ಆಗಿ ಬಿಡ್ತಾಳೆ ನಮ್ಮ ಹೀರೋಯಿನ್. ನೆಕ್ಸ್ಟ್ ಅಲ್ಲಿ ಬಾತುಕೋಳಿಯ ರೀತಿ 3 ಏಲಿಯನ್ ಗಳು ಇರ್ತಾ ಇದಾವೆ ಅಲ್ವಾ, ಅವುಗಳ ಹತ್ರವಾಗಿನೇ ನಮ್ಮ ಹೀರೋವನ್ನ ಕಂಡು ಹಿಡಿಯೋದಿಕ್ಕಾಗಿ ಹೆಲ್ಪ್ ಅನ್ನ ಕೇಳಿಕೊಳ್ತಾಳೆ. ಆದ್ರಿಂದ ಆ ಏಲಿಯನ್ ಗಳಿವೆ ಕೂಡ ಒಬ್ಬ ಲೋಕಲ್ ಗೈಡ್ ನ ಹತ್ತಿರಕ್ಕೆ ಕರ್ಕೊಂಡು ಬಂದು ಬಿಟ್ಟು ನೀರಿನ ಒಳಗಡೆ ಎಲ್ಲ ಹೋಗಿ ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ಜೆಲ್ಲಿ ಫಿಶ್ ಅನ್ನು ಹಿಡ್ಕೊಂಡು ಬರ್ತಾರೆ. ಆ ನಂತರ ಆ ಜೆಲ್ಲಿ ಫಿಶ್ ನ ಸಹಾಯದಿಂದ ನಮ್ಮ ಹೀರೋ ಯಾವ ಜಾಗದಲ್ಲಿ ಬಿದ್ದಿರ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಳ್ತಾಳೆ. ನಂತರ ಆ ಜೆಲ್ಲಿ ಫಿಶ್ ಗಳು ಕೊಟ್ಟಿರ್ತಾ ಇರುವ ಹಿಂಟ್ ಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಯಾವ ಜಾಗದಲ್ಲಿ ಬಿದ್ದಿರ್ತಾ ಇದ್ದಾನೆ ಅನ್ನೋದನ್ನ ಸೂಪರ್ ಆಗಿನೇ ಕಂಡು ಹಿಡಿದು ಬಿಡ್ತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋವನ್ನ ಹುಡುಕಿ ಬರ್ಬೇಕಾದ್ರೆ ಅವನ ಸ್ಕೈ ಜೆಟ್ ಅನ್ನ ಒಂದು ಜಾಗದಲ್ಲಿ ಕ್ರಾಶ್ ಅನ್ನ ಮಾಡಿಬಿಟ್ಟು ಅವನು ಕೂಡ ಅನ್ಕಾನ್ಶಿಯಸ್ ಆಗಿ ಬಿಟ್ಟಿರ್ತಾ ಇದ್ದಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ ಬೇಗನೆ ಬಂದು ಅವನಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಎಚ್ಚರಿಯನ್ನ ಮಾಡ್ತಾಳೆ. ಆ ನಂತರ ನಮ್ಮ ಹೀರೋ ಕಾನ್ಶಿಯಸ್ ಗೆ ಬಂದು ಬಿಟ್ಟು ನಾವು ಕಮಾಂಡರ್ ಅನ್ನ ಬೇಗ ಹುಡುಕ್ಬೇಕು ಬಾ ಅನ್ನೋದಾಗಿ ಕರೀತಾ ಇದ್ದಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಇನ್ನವೇ ಕೋಪವನ್ನ ಮಾಡ್ಕೊಳ್ತಾ ಇದ್ದಾಳೆ. ನಿನ್ನನ್ನ ಹುಡುಕಿ ರೆಡ್ ಝೋನ್ ನ ಒಳಗಡೆ ಬಂದಿರ್ತಾ ಇದ್ದೀನಿ, ಒಂದು ಥ್ಯಾಂಕ್ಸ್ ಅನ್ನುವೆ ಹೇಳ್ತಾ ಇಲ್ಲ, ಒಂದ್ ಸ್ವಲ್ಪನುವೆ ಹೊಗಳುತ್ತಾನೆ ಇಲ್ಲ ಅನ್ನೋದಾಗಿ ಮತ್ತೆ ಇಬ್ರುವೆ ಜಗಳವನ್ನ ಆಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾರೆ. ಇನ್ನೊಂದ್ ಕಡೆ ಆಲ್ಫಾ ಸ್ಟೇಷನ್ ಅಲ್ಲಿ ಇವಾಗ ಕಮಾಂಡರ್ ಇದ್ದಿರ್ತಾ ಇಲ್ಲ ಅಲ್ವಾ, ಎರಡನೇ ಕಮಾಂಡರ್ ಆಗಿರ್ತಾ ಇರೋನು ಇವಾಗ ಮೇನ್ ಕಮಾಂಡರ್ ಆಗಿರ್ತಾ ಇದ್ದಾನೆ. ಸೊ ಒಂದು ಸೀಕ್ರೆಟ್ ರೂಮಿನಲ್ಲಿ ಮ್ಯೂಲ್ ಗ್ರಹದ ಒಂದು ಕ್ರಿಯೇಚರ್ ಅನ್ನ ಕೊಟ್ಟಿ ಮಡಗಿರ್ತಾ ಇದ್ರು ಅಲ್ವಾ, ಇವಾಗ ಹೊಸ ಕಮಾಂಡರು ಅದೇ ರೂಮ್ ಗೆನೆ ಬರ್ತಾನೆ. ನಂತರ ಎಲ್ಲರನ್ನುವೆ ಹೊರಗಡೆಗೆ ಕಳುಹಿಸಿ ಬಿಟ್ಟು ಆ ಏಲಿಯನ್ ಹತ್ರವಾಗಿ ನಿನ್ನನ್ನ ರಿಲೀಸ್ ಅನ್ನ ಮಾಡಿ ಬಿಡ್ತೀನಿ. ಅಂಡ್ ನೀವೆಲ್ಲರೂ ಏನಕ್ಕೆ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ಏನಕ್ಕಾಗಿ ಅಂದ್ರೆ ನಮ್ಮ ಗ್ರಹದ ಅಮೂಲ್ಯವಾದ ಒಂದು ವಸ್ತು ನಿಮ್ಮ ಹತ್ರ ಬೀರ್ತಾ ಇದೆ, ಅದನ್ನ ಪಡ್ಕೊಳ್ಳೋದಿಕ್ಕಾಗಿನೇ ನಾವು ನಿಮ್ಮ ಹಿಂದೆ ಬಿದ್ದಿರ್ತಾ ಇದೀವಿ ಅನ್ನೋದಾಗಿ ಹೇಳುತ್ತೆ ಆ ಏಲಿಯನ್. ಆ ರೀತಿ ಹೇಳಿಬಿಟ್ಟು ತನ್ನ ಬಾಡಿಯಲ್ಲಿ ಇರ್ತಾ ಇರುವ ಎನರ್ಜಿಯನ್ನ ಯೂಸ್ ಮಾಡ್ಕೊಂಡು ಇದು ಕೂಡ ಸಂಪೂರ್ಣ ಯೂನಿವರ್ಸ್ ಗೆ ಒಂದು ಮೆಸೇಜ್ ಅನ್ನ ರಿಲೀಸ್ ಮಾಡಿ ಬಿಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವಳನ್ನೇ ತೋರಿಸ್ತಾರೆ. ಇವಾಗ ನಮ್ಮ ಹೀರೋ ಅವನ ಸ್ಕೈ ಜೆಟ್ ಅನ್ನ ರಿಪೇರ್ ಮಾಡೋದಿಕ್ಕಾಗಿ ಕುಳಿತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಬ್ಯೂಟಿಫುಲ್ ಆದ ಬಟರ್ಫ್ಲೈ ಗಳನ್ನ ನೋಡಿಬಿಟ್ಟು ಅವುಗಳನ್ನ ಇಟ್ಕೊಳ್ಳೋದಿಕ್ಕಾಗಿ ನೋಡ್ತಾಳೆ. ಸೊ ನಮ್ಮ ಹೀರೋ ಅವುಗಳನ್ನ ಟಚ್ ಮಾಡೋ ಪ್ರಯತ್ನವನ್ನ ಕೂಡ ಮಾಡ್ಬೇಡ, ಯಾಕಂದ್ರೆ ಇದು ಟ್ರ್ಯಾಪ್ ಆಗಿರಬಹುದು ಅನ್ನೋದಾಗಿ ಹೇಳ್ಬೇಕಾದ್ರೆ ಅದೇ ರೀತಿಯಾಗಿ ಆ ಬಟರ್ಫ್ಲೈ ಒಂದು ಟ್ರ್ಯಾಪ್ ಆಗಿರ್ತಾ ಇದೆ. ಸೊ ನಮ್ಮ ಹೀರೋಯಿನ್ ಅವಳನ್ನ ಮೇಲಕ್ಕೆನೆ ಎಳ್ಕೊಂಡು ಬಿಡ್ತಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಕೂಡ ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡೋದಕ್ಕಾಗಿ ಅವಳನ್ನ ಹಿಂಬಾಲಿಸಿ ಆ ಟ್ರ್ಯಾಪ್ ನ ಮುಖಾಂತರನೇ ಬರ್ತಾನೆ. ನಂತರ ನಮ್ಮ ಹೀರೋಯಿನ್ ಎಲ್ಲಿ ಅಂತ ನೋಡ್ಬೇಕಾದ್ರೆ ತುಂಬಾನೇ ವಿಚಿತ್ರವಾದ ಏಲಿಯನ್ನು ಅವಳನ್ನ ಒಂದು ಪಂಜರದಲ್ಲಿ ಹಾಕಿ ಎತ್ಕೊಂಡು ಹೋಗ್ತಾ ಇದ್ದಾವೆ. ಅವಳನ್ನ ಕಾಪಾಡೋಣ ಅಂತ ನೋಡ್ಬೇಕಾದ್ರೆ ಆ ವಿಚಿತ್ರವಾದ ಏಲಿಯನ್ ಗಳು ಬೇರೆ ಮನುಷ್ಯರಿಗಾಗ್ಲಿ ಬೇರೆ ಏಲಿಯನ್ ಗಳಿಗಾಗಿ ಎಂಟ್ರಿಯನ್ನೇ ಕೊಡೋದಿಲ್ಲ. ಸೊ ಏನನ್ನ ಮಾಡೋದು ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಯೋಚನೆಯನ್ನ ಮಾಡ್ತಾನೆ. ಇನ್ನೊಂದ್ ಕಡೆ ಆಲ್ಫಾ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಕಮಾಂಡರ್ ಗೆ ಈ ವಿಷಯವೆಲ್ಲ ಗೊತ್ತಾಗ್ಬೇಕಾದ್ರೆ ಆ ರೆಡ್ ಝೋನ್ ನಲ್ಲಿ ನಮ್ಗೆ ಯಾವ್ದೇ ರೀತಿ ಆಕ್ಸೆಸ್ ಇರ್ತಾ ಇಲ್ಲ, ಏನ್ವೇ ಇರ್ತಾ ಇಲ್ಲ. ಸೊ ಅವ್ರನ್ನ ಹೇಗೆ ಕಾಪಾಡೋದು ಅನ್ನೋದಾಗಿ ಟೆನ್ಷನ್ ಆಗಿ ಬಿಟ್ಟು ಅಕ್ಕ ಪಕ್ಕದಲ್ಲಿ ಇರ್ತಾ ಇರುವ ಎಲ್ಲ ಸೋಲ್ಜರ್ಸ್ ಗಳಿಗೂ ಕೂಡ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವಳನ್ನ ಹುಡುಕಿ ಕೊಡೋದಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಹೇಗೆ ಅವಳನ್ನ ಕಾಪಾಡೋದು ಅನ್ನೋದಾಗಿ ಯೋಚನೆಯನ್ನ ಮಾಡ್ತಿದ್ದ ಅಲ್ವಾ. ಸೊ ಇದೇ ರೀತಿಯಾಗಿ ಯೋಚನೆಯನ್ನ ಮಾಡ್ಕೊಂಡು ಒಂದು ಪಬ್ ನ ಒಳಗಡೆ
ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಒಂದು ಏಲಿಯನ್ ಕ್ಷಣ ಮಾತ್ರದಲ್ಲಿ ಯಾವುದೇ ರೂಪಕ್ಕೆ ಬದಲಾಗುವ ಶಕ್ತಿಯನ್ನು ಹೊಂದಿರ್ತಾ ಇದೆ. ಅಂಡ್ ಅದೇ ರೀತಿಯಾಗಿ ತನ್ನ ರೂಪವನ್ನ ಬದಲಾಯಿಸ್ತಾ ನಮ್ಮ ಹೀರೋವನ್ನ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾ ಇದೆ. ಇದನ್ನ ನೋಡುವ ನಮ್ಮ ಹೀರೋ ಅದರ ಜೊತೆಯಾಗಿ ಮಾತನಾಡಿ ಬಿಟ್ಟು ನನ್ನ ಫ್ರೆಂಡ್ ಅನ್ನ ಕಾಪಾಡೋದಿಕ್ಕೆ ನಿನ್ನ ಹೆಲ್ಪ್ ಬೇಕಾಗಿರ್ತಾ ಇದೆ ಅನ್ನೋದಾಗಿ ಕೇಳಿಕೊಳ್ತಾನೆ. ಅದಕ್ಕೆ ಆ ಏಲಿಯನ್ ಕೂಡ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಅಗ್ರಿಯನ್ನ ಮಾಡ್ಕೊಂಡು ನಮ್ಮ ಹೀರೋವನ್ನ ಅಬ್ಸರ್ವ್ ಅನ್ನ ಮಾಡ್ಕೊಂಡು ಆ ವಿಚಿತ್ರವಾದ ಏಲಿಯನ್ ನ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಇದೇ ರೀತಿಯಾಗಿ ಆ ವಿಚಿತ್ರವಾದ ಏಲಿಯನ್ ಗಳ ಜಾಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಎಲ್ಲಿ ಇರ್ತಾ ಇದ್ದಾಳೆ ಅಂತ ನೋಡ್ಬೇಕಾದ್ರೆ ಅವಳಿಗೆ ಜಿಂಗಿಲಾಲ ಅನ್ನುವ ರೀತಿಯಾದ ಒಂದು ಸೂಪರ್ ಆದ ಡ್ರೆಸ್ ಅನ್ನೆಲ್ಲ ಕೊಟ್ಟು ಒಂದು ದೊಡ್ಡದಾದ ಹ್ಯಾಟ್ ಅನ್ನೆಲ್ಲ ಮುಡುಗಿಬಿಟ್ಟು ಈ ಏಲಿಯನ್ ಗಳ ಕಿಂಗಿಗೆ ಫುಡ್ ಅನ್ನ ಕೊಡೋದಿಕ್ಕಾಗಿ ಕಳುಹಿಸಿರ್ತಾ ಇದ್ದಾರೆ. ಆ ವಿಚಿತ್ರವಾದ ಏಲಿಯನ್ಗೆ ಬೇರೆ ಯಾವ ಫುಡ್ ಅನ್ನುವೆ ಕೊಟ್ರುವೆ ಯಾವ್ದುವೆ ಇಷ್ಟವಾಗಿರ್ತಾ ಇಲ್ಲ. ಸೊ ನಮ್ಮ ಹೀರೋಯಿನ್ ಅವಳನ್ನ ನೋಡಿದ ಕೂಡ್ಲೇನೆ ಇಷ್ಟವಾಗಿ ಬಿಡ್ತಾ ಇದೆ. ನಂತರ ನಮ್ಮ ಹೀರೋಯಿನ್ ಅವಳು ತಂದಿರ್ತಾ ಇರುವ ಫುಡ್ ಅನ್ನ ತಿನ್ನುತ್ತೆ ಅಂತ ನೋಡ್ಬೇಕಾದ್ರೆ ಅವಳು ತಂದಿರ್ತಾ ಇರುವ ಫುಡ್ಡಿನಲ್ಲಿ ಇರುವ ನಿಂಬೆ ಹಣ್ಣನ್ನ ಎತ್ಕೊಂಡು ಅವಳ ತಾಲಿಯ ಮೇಲೆನೆ ಕಿವುಚಿ ಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನೇ ತಿನ್ನೋದಿಕ್ಕಾಗಿ ನೋಡ್ತಾ ಇದೆ ಆ ವಿಚಿತ್ರವಾದ ಏಲಿಯನ್. ಅಷ್ಟೇ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ಬಿಟ್ಟು ವೆಲೇರಿಯನ್ ನನ್ನನ್ನ ಕಾಪಾಡು ಅನ್ನೋದಾಗಿ ಕೂಗಿಕೊಳ್ತಾಳೆ. ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಸುಮ್ನೆನ ಇರ್ತಾನ? ಜರ್ರ ಬಿರಿಯಾಗಿ ಅಲ್ಲಿ ಇರುವ ಎಲ್ಲಾ ಕ್ರಿಯೇಚರ್ ಗಳ ಮೇಲೆ ದಾಳಿಯನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾನೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಹಾರಿಬಿಟ್ಟು ಆ ರಾಜನನ್ನ 3 ತುಂಡಾಗಿ ಕಟ್ ಮಾಡಿ ಬಿಸಾಕ್ತಾನೆ. ನೆಕ್ಸ್ಟ್ ನಡೆಯುತ್ತೆ ನೋಡಿ ಒಂದು ಭಯಂಕರವಾದ ಮಾಸ್ ಆಗಿ ಇರ್ತಾ ಇರುವ ಫೈಟ್. ಆ ನಂತರ ನಾವು ಇಲ್ಲೇನೆ ಈ ರೀತಿ ಫೈಟ್ ಅನ್ನ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅನ್ನೋದಾಗಿ ಒಂದು ಟನಲ್ ನ ಒಳಗಡೆಗೆನೆ ಜಂಪ್ ಮಾಡಿ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಸೇಫ್ ಆಗಿನೇ ಎಚ್ಚರಿ ಆಗ್ತಾರೆ. ಆ ನಂತರ ನಮ್ಮ ಜೊತೆ ಇದ್ದ ಬಬಲ್ ಅನ್ನುವ ಏಲಿಯನ್ ಎಲ್ಲಿರ್ತಾ ಇದೆ ಅಂತ ಹುಡುಕ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬಾನೇ ಪೆಟ್ಟಾಗಿ ಬಿದ್ದು ಬಿಟ್ಟಿರ್ತಾ ಇದೆ ಆ ಏಲಿಯನ್. ಅಂದ್ರೆ ನಮ್ಮ ಬಬಲ್ಗೆ ಆ ರೀತಿ ಏಲಿಯನ್ ಗಳ ಜೊತೆ ಫೈಟ್ ಅನ್ನ ಮಾಡ್ಬೇಕಾದ್ರೆ ತುಂಬಾನೇ ಡ್ಯಾಮೇಜ್ ಆಗಿ ಬಿಟ್ಟು ತೀರಿ ಹೋಗುವ ಸ್ಟೇಜ್ ಗೆ ಬಂದು ಬಿಟ್ಟಿರ್ತಾ ಇದೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿ ಬಿಟ್ಟು ನಿನಗೆ ಏನಾಗಿರ್ತಾ ಇದೆ, ಏನನ್ನ ಮಾಡೋಣ ಅನ್ನೋದಾಗಿ ಕೇಳ್ಬೇಕಾದ್ರೆ ಇನ್ನು ಏನನ್ನುವೆ ಮಾಡೋದಿಕ್ಕೆ ಆಗೋದಿಲ್ಲ. ನನ್ನ ಸಾವು ನನ್ನ ಹತ್ರವಾಗಿ ಬಂದು ಬಿಟ್ಟಿರ್ತಾ ಇದೆ. ನನ್ನ ಜೀವನದಲ್ಲಿ ನನಗೆ ಒಂದು ಅಸ್ತಿತ್ವನೇ ಇಲ್ಲ. ಇನ್ನು ನಾನು ಬದುಕಿತಾನೆ ಏನನ್ನ ಮಾಡ್ಬೇಕಿರ್ತಾ ಇದೆ. ನಿಮಗೆ ಹೆಲ್ಪ್ ಅನ್ನ ಮಾಡಿರ್ತಾ ಇರೋದಿಕ್ಕೆ ನನಗೆ ತೃಪ್ತಿ ಇರ್ತಾ ಇದೆ ಅನ್ನೋದಾಗಿ ಹೇಳುತ್ತೆ. ಅದಕ್ಕೆ ನಮ್ಮ ಹೀರೋ ನಿನಗೂ ಕೂಡ ಒಂದು ಅಸ್ತಿತ್ವವಿರ್ತಾ ಇದೆ. ನಿನ್ನಂತ ಆರ್ಟಿಸ್ಟ್ ಅನ್ನ ನಾನು ಈ ಜಗತ್ತಿನಲ್ಲೇ ನೋಡಿರ್ತಾ ಇಲ್ಲ. ಅಂತ ಅದ್ಭುತವಾದ ನಟನೆ ನಿನ್ ಒಳಗಡೆ ಇರ್ತಾ ಇದೆ ಅನ್ನೋದಾಗಿ ಆ ಏಲಿಯನ್ ಅನ್ನ ಅಪ್ರಿಶಿಯೇಟ್ ಅನ್ನ ಮಾಡ್ತಾನೆ. ಅದಕ್ಕೆ ಆ ಬಬಲ್ ಕೂಡ ನಮ್ಮ ಹೀರೋವಿಗೆ ಧನ್ಯವಾದವನ್ನ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ಚೆನ್ನಾಗಿನೇ ನೋಡ್ಕೊ ಅನ್ನೋದಾಗಿ ಹೇಳಿಬಿಟ್ಟು ಬಬಲ್ ತೀರಿ ಹೋಗಿ ಬಿಡ್ತಾಳೆ. ಅಷ್ಟೇ ಇದನ್ನ ನೋಡುವ ನಮಗುವೆ ತುಂಬಾನೇ ಎಮೋಷನಲ್ ಆಗಿ ಬಿಡ್ತಾ ಇದೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಅವರ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಆ ರೀತಿ ಹೊರಟು ಬಿಟ್ಟು ಕೊನೆಗುವೆ ಆ ರೆಡ್ ಝೋನ್ ನ ಒಳಗಡೆ ಇರ್ತಾ ಇರುವ ಒಂದು ಶೀಲ್ಡಿನ ಹತ್ತಿರಕ್ಕೆ ಬಂದು ತಲುಪ್ತಾರೆ. ಇಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಆಗ್ಲಿ ಸಿಗ್ನಲ್ ಆಗ್ಲಿ ಏನುವೆ ಇರ್ತಾ ಇಲ್ಲ ಅಲ್ವಾ. ಸೊ ಇವಾಗ್ಲೇನೆ ನಮ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಜಾಗದಲ್ಲಿ ಏನಿರ್ತಾ ಇದೆ ಅನ್ನೋದು. ಅದೇ ಮ್ಯೂಲ್ ಗ್ರಹದಲ್ಲಿ ಏಲಿಯನ್ ಗಳು ಇರ್ತಾ ಇದ್ದು ಅಲ್ವಾ, ಅವುಗಳೇ ಈ ಆಲ್ಫಾ ಸ್ಟೇಷನ್ ಗೆ ಬಂದು ಬಿಟ್ಟು ಈ ರೀತಿ ಒಂದು ಝೋನ್ ಅನ್ನ ಕ್ರಿಯೇಟ್ ಮಾಡಿ ಇದರಲ್ಲಿ ಬದುಕಿ ಬರ್ತಾ ಇದಾವೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರನ್ನುವೆ ಒಳಗಡೆಗೆನೆ ಕರ್ಕೊಂಡು ಬಂದು ಬಿಟ್ಟು ಎಲ್ಲಾ ವಿಷಯಗಳನ್ನ ಹೇಳೋದಿಕ್ಕಾಗಿ ಶುರುವನ್ನ ಮಾಡ್ತಾವೆ ಆ ಏಲಿಯನ್ಸ್ ಗಳು. ನಮ್ಮ ಪ್ರಿನ್ಸಸ್ ನಿನಗೆ ಕೇವಲ ಮೆಸೇಜ್ ಅನ್ನ ಮಾತ್ರ ಕಳಿಸಿರ್ತಾ ಇಲ್ಲ, ಬದಲಾಗಿ ನಮಗೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ನಿನ್ನನ್ನೇ ಚೂಸ್ ಮಾಡಿಬಿಟ್ಟು ನಿನ್ನ ಒಳಗಡೆ ಅವಳ ಆತ್ಮವನ್ನ ಸಮರ್ಪಣೆ ಮಾಡಿರ್ತಾ ಇದ್ದಾಳೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ. ಅಂಡ್ ಅದೇ ರೀತಿ ನಮ್ಮ ಹೀರೋವಿನ ಹತ್ರ ಬಂದು ನೋಡ್ಬೇಕಾದ್ರೆ ಅವನ ಒಳಗಡೆಯಿಂದ ಅವರ ಮಗಳ ಪ್ರತಿರೂಪ ಕಾಣಿಸ್ತಾ ಇದೆ. ಅಂಡ್ ಆ ಏಲಿಯನ್ಸ್ ಗಳು ಅವರ ಪ್ರಿನ್ಸಸ್ ಅನ್ನ ಫೀಲ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಏನಕ್ಕಾಗಿ ಈ ರೀತಿ ಎಲ್ಲ ಮಾಡ್ತಾ ಇದೀರಾ ಅಂತ ಕೇಳ್ಬೇಕಾದ್ರೆ ಆ ಏಲಿಯನ್ಸ್ ಗಳು ಏನನ್ನ ಹೇಳ್ತವೆ ಅಂದ್ರೆ, ನಮ್ಮ ಪಾಡಿಗೆ ನಮ್ಮ ಗ್ರಹದಲ್ಲಿ ನಾವು ಸಂತೋಷ ನೆಮ್ಮದಿಯಿಂದ ಬದುಕಿ ಬರ್ತಾ ಇದ್ವಿ. ಬಟ್ ಆದ್ರೆ ಒಂದು ದಿನ ನಮ್ಮ ಗ್ರಹದ ಮೇಲೆ ತುಂಬಾನೇ ಸ್ಪೇಸ್ ಶಿಪ್ ಗಳು ಬಂದು ದಾಳಿಯನ್ನ ಮಾಡಿರ್ತಾ ಇದಾವೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಮನುಷ್ಯರು ಮತ್ತೆ ಏಲಿಯನ್ಸ್ ಗಳ ನಡುವೆ ನಡೆದಿರ್ತಾ ಇರುವ ಒಂದು ಯುದ್ಧ. ಆ ರೀತಿ ಒಂದು ಯುದ್ಧ ನಡೀತಾ ಇರ್ಬೇಕಾದ್ರೆ ನಾವು ವಿನಾಶವಾಗ್ತೀವಿ ಅನ್ನೋದನ್ನ ತಿಳ್ಕೊಂಡಿರ್ತಾ ಇದ್ರುವೆ ಕೂಡ, ನಮಗೆ ಅಪಾಯವಾಗುತ್ತೆ ಅನ್ನೋದು ಗೊತ್ತಿರ್ತಾ ಇದ್ರುವೆ ಕೂಡ ನಮ್ಮ ಬಗ್ಗೆ ಒಂದು ಸ್ವಲ್ಪನುವೆ ಯೋಚನೆಯನ್ನೇ ಮಾಡ್ತೀರಾ ಅಲ್ಲಿನ ಯುದ್ಧವನ್ನ ನಡೆಸಿರ್ತಾ ಇದ್ದಾರೆ. ಬಟ್ ಆದ್ರೆ ಒಂದು ಸ್ಪೇಸ್ ಶಿಪ್ ನ ಒಳಗಡೆ ಬಂದು ನಾವೇನೋ ಬದುಕಿಕೊಂಡ್ವಿ. ಆ ನಂತರ ದಿನಗಳು ಕಳಿತಾ ಸ್ಪೇಸ್ ಶಿಪ್ ಆಗ್ಲಿ ಟೆಕ್ನಾಲಜಿ ಆಗ್ಲಿ ನಮ್ಗೆ ಹೊಸದಾಗಿತ್ತು. ದಿನಗಳು ಕಳಿತಾ ಎಲ್ಲವನ್ನ ನಾವು ಅರ್ಥವನ್ನ ಮಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡಿದ್ವಿ. ಏನುವೆ ಗೊತ್ತಿಲ್ಲದೆ ಇರೋ ನಮಗೆ ಗಿಡಗಳನ್ನ ಬೆಳೆಸೋದು ಹೇಗೆ, ಆಹಾರವನ್ನ ತಯಾರಿಸೋದು ಹೇಗೆ ಅನ್ನೋದಾಗಿ ಎಲ್ಲ ವಿಷಯಗಳನ್ನುವೆ ತಿಳ್ಕೊಂಡಿರ್ತಾ ಇದೀವಿ. ನಂತರ ಆ ಟೆಕ್ನಾಲಜಿಯನ್ನೆಲ್ಲ ಅರ್ಥವನ್ನ ಮಾಡ್ಕೊಂಡು ಸ್ಪೇಸ್ ಶಿಪ್ ಅನ್ನು ಕೂಡ ರೆಡಿಯನ್ನ ಮಾಡ್ಕೊಂಡು ಮತ್ತೆ ನಮ್ಮ ಪಾಡಿಗೆ ನಾವು ಬದುಕೋದಿಕ್ಕೆ ಶುರು ಮಾಡಿರ್ತಾ ಇದೀವಿ. ಆದ್ರೆ ಈ ಮನುಷ್ಯರು ಮತ್ತೆ ನಮ್ಮನ್ನ ಬಂಧಿಸಿ ಬಿಟ್ಟಿರ್ತಾ ಇದ್ದಾರೆ. ಹಲವಾರು ವರ್ಷಗಳವರೆಗೆ ನಮ್ಮ ಮೇಲೆ ಅಧಿಕಾರವನ್ನ ಸ್ಥಾಪಿಸಿರ್ತಾ ಇದ್ದಾರೆ. ಕೊನೆಗೆ ಆಲ್ಫಾ ಸ್ಟೇಷನ್ ಗೆ ನಮ್ಮನ್ನ ಮಾರಿ ಹಾಕಿ ಬಿಟ್ಟಿರ್ತಾ ಇದ್ದಾರೆ. ಆ ರೀತಿ ನಾವು ಮಾರಾಟವಾದ ನಂತರ ಆಲ್ಫಾ ಸ್ಟೇಷನ್ ನಲ್ಲಿ ಇರ್ತಾ ಇರುವ ಒಂದೊಂದೇ ಟೆಕ್ನಾಲಜಿಯನ್ನ ಕಲಿಯೋದಿಕ್ಕಾಗಿ ಶುರು ಮಾಡ್ಕೊಂಡ್ವಿ.
ದಿನಗಳು ಕಳೀತಾ ಎಲ್ಲ ಅಡ್ವಾನ್ಸ್ ಆದ ಟೆಕ್ನಾಲಜಿಯನ್ನ ಅರ್ಥವನ್ನ ಮಾಡ್ಕೊಂಡ್ವಿ. ನಂತರ ನಾವು ಕಲಿತಿರ್ತಾ ಇರುವ ಎಲ್ಲ ವಿದ್ಯೆಯನ್ನ ಬಳಸಿಬಿಟ್ಟು ಒಂದು ಝೋನ್ ಅನ್ನ ಕ್ರಿಯೇಟ್ ಮಾಡಿ ಸಿಗ್ನಲ್ ಇಲ್ದೇ ಇರೋ ರೀತಿಯಾಗಿ ಬದುಕಿ ಬರ್ತಾ ಇದೀವಿ. ಅಂಡ್ ಇವಾಗ್ಲೂ ಕೂಡ ನಮ್ಮ ಹತ್ರ ಇರ್ತಾ ಇರುವ ಟೆಕ್ನಾಲಜಿಯನ್ನೆಲ್ಲ ಯೂಸ್ ಮಾಡಿ ನಮ್ಮ ಗ್ರಹವನ್ನ ಮತ್ತೆ ಸೃಷ್ಟಿಯನ್ನ ಮಾಡೋದಕ್ಕಾಗಿ ರೆಡಿಯನ್ನ ಮಾಡಿರ್ತಾ ಇದೀವಿ. ಬಟ್ ಆದ್ರೆ ನಮ್ಮ ಗ್ರಹವನ್ನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಮ್ಮದೇ ಸ್ವತ್ತಾಗಿ ಇರ್ತಾ ಇರುವ ಕನ್ವರ್ಟರ್ ಹಾಗೆ ಕೊನೆಯದಾಗಿ ಇರ್ತಾ ಇರುವ ಅಮೂಲ್ಯವಾದ ಮುತ್ತು ನಮಗೆ ಬೇಕು ಅನ್ನೋದಾಗಿ ಕೇಳ್ಕೊಳ್ತಾವೆ. ಸೊ ನಮ್ಮ ಹೀರೋಯಿನ್ ಆ ಕನ್ವರ್ಟರ್ ಅನ್ನ ಅವರಿಗೆ ಕೊಡೋದಿಕ್ಕಾಗಿ ಬರ್ಬೇಕಾದ್ರೆ ನಮ್ಮ ಹೀರೋ ಅದನ್ನ ತಡಿತಾನೆ. ನಾವು ಈ ರೀತಿ ನಿರ್ಧಾರವನ್ನ ತಗೊಳ್ಳೋದಿಕ್ಕೆ ಆಗೋದಿಲ್ಲ, ಇದು ಸರ್ಕಾರದ ನಿರ್ಧಾರವಾಗಿರ್ತಾ ಇದೆ. ಸೊ ಆಲ್ಫಾ ಸ್ಟೇಷನ್ ಇನ ಮೇನ್ ಟೀಮಿನ ಇದನ್ನ ಡಿಸೈಡ್ ಮಾಡ್ತಾರೆ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಪ್ರತಿಯೊಂದನ್ನು ಅರ್ಥವನ್ನ ಮಾಡಿಸ್ತಾಳೆ. ನಿನ್ಗೆ ಪ್ರೀತಿ ಅಂದ್ರೇನೆ ಗೊತ್ತಿರ್ತಾ ಇಲ್ಲ ಕಣೋ, ಈ ಕಮಾಂಡರ್ ನ ಕಡೆಯವರು ಎಷ್ಟೆಲ್ಲ ತಪ್ಪನ್ನ ಮಾಡಿರ್ತಾ ಇದ್ರು ಕೂಡ ಅದನ್ನೆಲ್ಲ ಕ್ಷಮಿಸೋದಿಕ್ಕೆ ರೆಡಿ ಆಗಿರ್ತಾ ಇದ್ದಾರೆ ಈ ಜನಾಂಗದವರು. ಇವಾಗ ನಾವು ಅವರ ವಸ್ತುವನ್ನ ಅವರಿಗೆ ಹಿಂತಿರುಗಿಸಿಲ್ಲ ಅಂದ್ರೆ ನಾವು ಕೂಡ ತಪ್ಪನ್ನೇ ಮಾಡ್ದಾಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲವನ್ನ ಅರ್ಥವನ್ನ ಮಾಡಿಸಿ ವಾಪಸ್ಸು ಅವರ ಕನ್ವರ್ಟರ್ ಅನ್ನ ಅವರಿಗೆನೆ ಕೊಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಆಲ್ಫಾ ಸ್ಟೇಷನ್ ನಲ್ಲಿ ಮತ್ತೊಬ್ಬ ಕಮಾಂಡರ್ ಆಗಿರ್ತಾ ಇದ್ದಾನೆ ಅಲ್ವಾ, ಅವನು ಒಂದು ಆರ್ಮಿಯ ಟೀಮ್ ಅನ್ನ ಈ ಜಾಗಕ್ಕೆ ಆಲ್ರೆಡಿ ಕಳುಹಿಸಿ ಬಿಟ್ಟಿರ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲಿ ಅತಿಯಾದ ರೇಡಿಯೇಷನ್ ಇರ್ತಾ ಇದೆಯಾ, ಹಾಗೇನೆ ಉಸಿರಾಡೋದಿಕ್ಕೂ ಕೂಡ ಕಷ್ಟವಾಗುವ ಗಾಳಿ ಇರ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಆ ರೀತಿಯಾಗಿ ಇಲ್ಲಿ ಏನುವೇ ಇರ್ತಾ ಇಲ್ಲ. ಸೊ ಆ ಕಮಾಂಡರ್ ಇಲ್ಲಿ ಏನ್ ತಾನೇ ನಡೀತಾ ಇದೆಯಾ ಅನ್ನೋದಾಗಿ ಕನ್ಫ್ಯೂಸ್ ಆಗ್ತಾನೆ. ಈ ಕಡೆ ಆ ಏಲಿಯನ್ಸ್ ಗಳು ಆ ಕನ್ವರ್ಟರ್ ಅನ್ನ ತಗೊಂಡು ಪ್ರಕೃತಿಗಾಗಿ ಒಂದು ಟೆಕ್ನಾಲಜಿಯನ್ನ ಸೆಟ್ ಮಾಡಿ ಮಡಗಿರ್ತಾ ಇದ್ದಾರೆ ಅಲ್ವಾ, ಅಲ್ಲಿಗೆನೆ ಬಂದು ಬಿಟ್ಟು ಕೋಣೆಯದಾಗಿ ಇರ್ತಾ ಇರುವ ಅಮೂಲ್ಯವಾದ ಮುತ್ತನ್ನ ಅದಕ್ಕೆ ತಿನ್ನಿಸ್ಬೇಕಾದ್ರೆ ಅದು ಸಾವಿರಾರು ಮುತ್ತುಗಳನ್ನಾಗಿ ಕನ್ವರ್ಟ್ ಅನ್ನ ಮಾಡುತ್ತೆ. ಅಷ್ಟೇ ಪ್ರಕೃತಿಯ ಶಕ್ತಿಯ ಪ್ರಭಾವದಿಂದ ಸಂಪೂರ್ಣವಾಗಿ ಇವರು ಇರ್ತಾ ಇರುವ ರೆಡ್ ಝೋನ್ ಅವರ ಮ್ಯೂಲ್ ಗ್ರಹವಾಗಿ ಕನ್ವರ್ಟ್ ಆಗ್ತಾ ಇದೆ. ಅಷ್ಟೇ ಇದನ್ನ ನೋಡೋದಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ, ಅಷ್ಟೊಂದು ಅದ್ಭುತವಾಗಿ ಇರ್ತಾ ಇದೆ ಈ ಸೀನ್. ನೆಕ್ಸ್ಟ್ ನಮ್ಮ ಹೀರೋವಿನ ಒಳಗಡೆ ಅವರ ಪ್ರಿನ್ಸೆಸ್ ನ ಆತ್ಮವಿರ್ತಾ ಇದೆ ಅಲ್ವಾ, ಅದಕ್ಕೆ ಮುಕ್ತಿಯನ್ನ ಕೊಟ್ಟು ಬಿಟ್ಟು ನೀವು ಎಲ್ಲೇ ಇದ್ರುವೆ ತುಂಬಾನೇ ಖುಷಿಯಿಂದ ನೆಮ್ಮದಿಯಿಂದ ಬದುಕಿ ಅನ್ನೋದಾಗಿ ಆಶೀರ್ವಾದವನ್ನ ಮಾಡ್ತಾರೆ. ಬಟ್ ಆದ್ರೆ ಕಮಾಂಡರ್ ಇಲ್ಲಿಗೆ ಒಂದು ಆರ್ಮಿಯನ್ನ ಕಳುಹಿಸಿರ್ತಾ ಇದ್ದ ಅಲ್ವಾ, ಅವರಿಗೆ ಒಳಗಡೆ ಏನ್ ನಡೀತಿದೆ ಅನ್ನೋದು ಗೊತ್ತೇ ಇಲ್ಲ ಅಲ್ವಾ. ಸೊ ಎಲ್ಲ ಕಡೆಗೆ ಬಾಂಬ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಆ ರೀತಿ ಕೇವಲ 4 ನಿಮಿಷಗಳ ಟೈಮ್ ಅನ್ನ ಸೆಟ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ಇದನ್ನ ತಿಳ್ಕೊಳ್ಳುವ ಮ್ಯೂಲ್ ಗ್ರಹದ ಏಲಿಯನ್ ಲೀಡರ್ ನ ಹತ್ತಿರಕ್ಕೆ ಬಂದು ಈ ರೀತಿ ಸಾವಿರಾರು ಜನರು ಇಲ್ಲಿ ಬಂದು ಸುತ್ತುವರೆದಿರ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ಈ ಗ್ರಹದ ಜೊತೆಯಾಗಿ ನಾವ್ ಇಲ್ಲಿಂದ ಹೋಗಿ ಬಿಡ್ತೀವಿ ಅನ್ನೋದಾಗಿ ಹೇಳ್ತಾರೆ ಆ ಲೀಡರ್. ಬಟ್ ಆದ್ರೆ ಆ ಬಾಂಬ್ ಗಳ ಪರಿಣಾಮ ಏನಾಗುತ್ತೆ ಅನ್ನೋದು ನಮ್ಮ ಹೀರೋವಿಗೆ ಗೊತ್ತಿರ್ತಾ ಇದೆ ಅಲ್ವಾ. ಸೊ ಇಲ್ಲಿ ನೀವು ಸಿಗ್ನಲ್ ಅನ್ನ ಕಂಟ್ರೋಲ್ ಮಾಡಿರ್ತಾ ಇದ್ದೀರಲ್ವಾ, ಅದನ್ನ ರಿಲೀಸ್ ಮಾಡಿ ಆಲ್ಫಾ ಸ್ಟೇಷನ್ ಗೆ ನಾನು ಕನೆಕ್ಟ್ ಅನ್ನ ಮಾಡಿಬಿಟ್ಟು ಅವರ ಜೊತೆಯಾಗಿ ಎಲ್ಲ ವಿಷಯವನ್ನ ಹೇಳ್ತೀನಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ತುಂಬಾನೇ ಯೋಚನೆಯನ್ನ ಮಾಡಿ ಕೇವಲ ಒಂದೇ ಒಂದು ಕಾಲ್ ಅನ್ನ ಮಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಆ ಕಮಾಂಡರ್ ನ ಜೊತೆಗೆ ಕಾನ್ವರ್ಸೇಷನ್ ಅನ್ನ ಕನೆಕ್ಟ್ ಮಾಡ್ಬೇಕಾದ್ರೆ ನೀವ್ ಅನ್ಕೊಂಡಿರ್ತಾ ಇರೋದು ಟೋಟಲ್ ಆಗಿ ಸುಳ್ಳಾಗಿರ್ತಾ ಇದೆ. ಇದೇ ಕ್ಷಣನೇ ಆ ಬಾಂಬ್ ಗಳನ್ನ ಡಿಫ್ಯೂಸ್ ಮಾಡಿ ಅಂತ ಕೇಳ್ಕೋಬೇಕಾದ್ರೆ ನೀನೇನೆ ವೆಲೇರಿಯನ್ ಅಂತ ನಾನು ಹೇಗೆ ನಂಬ್ಲಿ, ನಿನ್ನ DNA ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದಾಗಿ ಆ ಕಮಾಂಡರ್ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಿಮ್ಮ ತಲೆಯಲ್ಲಿ ಬುದ್ಧಿ ಇರ್ತಾ ಇದೆಯಾ, ಏನಿರ್ತಾ ಇದೆ, ನಮ್ಮನ್ನ ಯಾರು ಅಂತ ಕೇಳ್ತಾ ಇದ್ದೀರಾ ಅಂತ ಕೋಪದಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಇರ್ತಾ ಇರುವ ಆಫೀಸರು ಸರ್ ಇಷ್ಟೊಂದು ಬಾಯ್ ಬಡ್ಕೊಳ್ತಾ ಇದ್ದಾಳೆ ಅಂದ್ರೆ ಖಂಡಿತ ಇದು ಇವ್ರೇನೆ ಸರ್ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ನಡೆದ ಎಲ್ಲ ವಿಷಯಗಳನ್ನು ಹೇಳಿಬಿಟ್ಟು ತಪ್ಪನ್ನ ಮಾಡಿರ್ತಾ ಇರೋದು ಆ ಕಮಾಂಡರ್ ಅನ್ನೋದಾಗಿ ಹೇಳ್ತಾನೆ. ಅದಕ್ಕೆ ಹೊಸದಾಗಿ ಇರ್ತಾ ಇರುವ ಕಮಾಂಡರ್ ಹಾಗಿದ್ರೆ ಅವರ ಜೊತೆಯಾಗಿ ಮಾತನಾಡಿಸಿ ಅಂತ ಕೇಳ್ಬೇಕಾದ್ರೆ ಆ ಮೇನ್ ಕಮಾಂಡರ್ ಗೆ ಚೆನ್ನಾಗಿನೇ ಹೊಡೆದು ಹೇಳ್ಕೊಂಡು ಬಂದು ಬಿಟ್ಟು ಮಾತಾಡಿಸ್ತಾರೆ. ಬಟ್ ಆದ್ರೆ ಆ ಕಮಾಂಡರ್ ತನ್ನ ತಪ್ಪನ್ನ ಒಪ್ಕೊಳ್ದಿರ ಏನನ್ನ ಮಾಡ್ತಾನೆ ಅಂದ್ರೆ ನಾನು ತಪ್ಪನ್ನ ಒಪ್ಕೊಳ್ಳೋದ್ಕಿಂತ ಎಲ್ಲವನ್ನ ನಾಶ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೇವಲ ಅವನ ಆರ್ಡರ್ ಗಳನ್ನ ಫಾಲೋ ಮಾಡುವ ಒಂದಷ್ಟು ರೋಬೋಟ್ ಗಳಿರ್ತಾ ಇದೆ ಅಲ್ವಾ, ಅವುಗಳಿಗೆ ಎಲ್ಲವನ್ನ ಧ್ವಂಸವನ್ನ ಮಾಡ್ಬಿಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಟ್ಬಿಡ್ತಾ ಇದ್ದಾನೆ. ಆ ರೀತಿ ಅವನು ಆರ್ಡರ್ ಕೊಟ್ಟಿದ್ದ ಕ್ಷಣನೇ ಅಲ್ಲಿ ಇರ್ತಾ ಇರುವ ಎಲ್ಲ ರೋಬೋಟ್ ಗಳು ಯಾರ ಬಿರಿಯಾಗಿ ದಾಳಿಯನ್ನ ಮಾಡ್ತಾ ಇದ್ದಾವೆ. ಆ ಮ್ಯೂಲ್ ಗ್ರಹದ ಏಲಿಯನ್ ಗಳು ಇವರನ್ನ ಕ್ಷಮಿಸಿ ಸಂಬಂಧವನ್ನ ಬೆಳೆಸೋದಿಕ್ಕೆ ರೆಡಿ ಆಗಿರ್ತಾ ಇದ್ರೆ ಅವರ ಮೇಲೂ ಕೂಡ ದಾಳಿಯನ್ನ ಮಾಡಿ ಶೂಟ್ ಅನ್ನ ಮಾಡಿ ಹಾಕ್ತಾ ಇದ್ದಾವೆ. ಅಷ್ಟೇ ನಮ್ಮ ಹೀರೋ ಕೂಡ್ಲೇನೆ ಆ ಶೀಲ್ಡಿನ ಹೊರಗಡೆಗೆನೆ ಬಂದು ಬಿಟ್ಟು ಆ ರೋಬೋಟ್ ಗಳ ವಿರುದ್ಧವಾಗಿ ಫೈಟ್ ಅನ್ನ ಮಾಡೋದಿಕ್ಕಾಗಿ ನಿಂತ್ಕೊಳ್ತಾನೆ. ಈ ಕೊನೆಯ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲೇ ಇರ್ತಾ ಇದೆ ಗಾಯ್ಸ್. ಈ ಕಡೆ ಆ ಬಾಂಬ್ ಅನ್ನ ಡಿಫ್ಯೂಸ್ ಅನ್ನ ಮಾಡೋಣ ಅನ್ನೋದಾಗಿ ಟ್ರೈ ಮಾಡ್ಬೇಕಾದ್ರೆ ಈ ಆಲ್ಫಾ ಸ್ಟೇಷನ್ ಅಲ್ಲೂ ಕೂಡ ಅದೇ ರೋಬೋಟ್ ಗಳು ದಾಳಿಯನ್ನ ಮಾಡ್ತಾ ಇದ್ದಾವೆ. ಇನ್ನು ಕೇವಲ 5 ಸೆಕೆಂಡ್ ಮಾತ್ರಗಳು ಉಳಿದಿರ್ತಾ ಇದೆ ಆ ಬಾಂಬ್ ಬ್ಲಾಸ್ಟ್ ಆಗೋದಿಕ್ಕೆ. ಸೊ ಅಲ್ಲಿನ ಆಫೀಸರು ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಕೇವಲ ಒಂದೇ ಒಂದು ಸೆಕೆಂಡ್ ಇರ್ತಾ ಇದೆ ಅನ್ನುವ ಕೊನೆಯ ಕ್ಷಣದಲ್ಲಿ ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡಿ ಬಿಡ್ತಾನೆ. ಅಂಡ್ ಇದೇ ಸಮಯಕ್ಕೆ ಸರಿಯಾಗಿ ಆ ಮ್ಯೂಲ್ ಗ್ರಹದ ಏಲಿಯನ್ ಗಳಿವೆ ಕೂಡ ತನ್ನ ಸ್ಪೇಸ್ ಶಿಪ್ ಅನ್ನ ತಗೊಂಡು ಮ್ಯೂಲ್ ಗ್ರಹಕ್ಕೆ ಮತ್ತೆ ಹೊರಟು ಬರ್ತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಬೇರೆಯಾದ ಒಂದು ಸ್ಪೇಸ್ ಶಿಪ್ ನಲ್ಲೇ ಇರ್ತಾ ಇದ್ದಾರೆ. ಅಂಡ್ ಇವಾಗ ಏಲಿಯನ್ಸ್ ಗಳಿಗೆ ತಮ್ಮ ಗ್ರಹ ಕೂಡ ಸಿಕ್ಕಿ ಬಿಡ್ತು ಅಲ್ವಾ. ಸೊ ನಮ್ಮ ವೆಲೇರಿಯನ್ ಇವಾಗ ನಮ್ಮ ಹೀರೋಯಿನ್ ಗೆ ಪ್ರಪೋಸ್ ಅನ್ನ ಮಾಡ್ತಾನೆ. ಅಂದ್ರೆ ಇವರು ಸ್ಟಾರ್ಟಿಂಗ್ ಇಂದನು ಲವರ್ ಗಳಾಗಿನೇ ಇರ್ತಾರೆ.
ಬಟ್ ಆದ್ರೆ ಒಬ್ಬರನ್ನೊಬ್ರು ಒಪ್ಕೊಂಡಿರೋದಿಲ್ಲ, ಯಾವಾಗ್ಲೂ ಹಂದಿ ನಾಯಿಗಳ ಹಾಗೆ ಕಿತ್ತಾಡ್ಕೊಂಡು ಇರ್ತಾರೆ ಅಷ್ಟೇ. ನಂತರ ಈ ಎಲ್ಲಾ ವಿಷಯಗಳಿಗೂ ಕಾರಣವಾಗಿರ್ತಾ ಇರುವ ಮೇನ್ ಕಮಾಂಡರ್ ಅನ್ನ ಒಂದು ಜಾಗದಲ್ಲಿ ಕೊಟ್ಟು ನೇತಾಡಿಸ್ತಾ ಇದ್ದಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗೈಸ್, ನಿಜ ಹೇಳಿ ಈ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ? ಆದಷ್ಟು ನನ್ನ ಪೂರ್ತಿ ಶಕ್ತಿಯನ್ನ ಹಾಕಿ ಪ್ರತಿಯೊಂದು ಸೀನ್ ಅನ್ನು ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಸೋದಿಕ್ಕೆ ಪ್ರಯತ್ನ ಮಾಡಿರ್ತಾ ಇದ್ದೀನಿ. ಅದಕ್ಕೇನೆ ವಿಡಿಯೋ ಇಷ್ಟೊಂದು ಲೆಂತ್ ಆಗಿ ಬಿಟ್ಟಿರ್ತಾ ಇದೆ. ಸರಿ, ಓಕೆ, ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಹಾಗೇನೆ ಇದೇ ರೀತಿಯ ಸೂಪರ್ ಆಗಿರುವ ಮೂವಿಗಳನ್ನ ನಿಮಗಾಗಿ ನಾವು ತಂದು ಕೊಡ್ತೀವಿ. ಸೊ ಅವುಗಳನ್ನ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋದ ಓಪನಿಂಗ್ ನಲ್ಲಿ 10K ಕಂಪ್ಲೀಟ್ ಆಗಿರ್ತಾ ಇರೋದ್ರಿಂದ ಒಂದು ಅನೌನ್ಸ್ಮೆಂಟ್ ಅನ್ನ ವಿಡಿಯೋದ ಕೊನೆಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅದು ಏನು ಅಂದ್ರೆ, ತುಂಬಾ ಜನರಿಗೆ ನನ್ನ ಹೆಸರು ಏನು, ನಾನು ಏನನ್ನ ಮಾಡ್ಕೊಂಡಿರ್ತಾ ಇದ್ದೀನಿ, ಸ್ಟೂಡೆಂಟಾ, ಜಾಬ್ ಮಾಡ್ತಾ ಇದ್ದೀನಾ, ಯೂಟ್ಯೂಬ್ ನಿಂದ ಎಷ್ಟು ಹಣವನ್ನ ಗಳಿಸ್ತಾ ಇದ್ದೀನಿ ಅನ್ನೋದಾಗಿ ತುಂಬಾನೇ ಕ್ವಶನ್ಸ್ ಗಳು ಇರ್ತಾ ಇದೆ ಅಲ್ವಾ? ಸೊ ಆ ಎಲ್ಲಾ ಕ್ವಶನ್ಸ್ ಗಳನ್ನುವೆ ಪಿಕ್ ಮಾಡಿ ಬಿಟ್ಟು ಒಂದು Q&A ವಿಡಿಯೋವನ್ನ ಮಾಡೋದಕ್ಕಾಗಿ ನೋಡ್ತಾ ಇದ್ದೀನಿ. ಸೊ Q&A ವಿಡಿಯೋ ನಿಮಗೆ ಬೇಕು ಅಂದ್ರೆ ನಿಮಗೆ ಯಾವ ಕ್ವಶನ್ ಅನ್ನ ಕೇಳ್ಬೇಕು ಅನ್ಸುತ್ತೋ ಅದನ್ನ ಕಮೆಂಟ್ ನಲ್ಲಿ ಮಡಗ್ಬಿಡಿ ಸಾಕು. ಅದರಲ್ಲಿ ತುಂಬಾನೇ ಹೈಲೈಟ್ ಆಗಿ ರಿಪೀಟ್ ಆಗುವ ಕ್ವಶನ್ಸ್ ಗಳನ್ನ ಪಿಕ್ ಮಾಡಿ ಬಿಟ್ಟು ನಿಮಗೆ ಆನ್ಸರ್ ಅನ್ನ ತಿಳಿಸಿಕೊಡ್ತೀನಿ. ಅಂದ್ರೆ 10K ಪ್ರಯುಕ್ತ ಒಂದು Q&A ವಿಡಿಯೋ ಮಾಡೋದಕ್ಕಾಗಿ ರೆಡಿ ಆಗಿರ್ತಾ ಇದ್ದೀನಿ. ಬೇಕು ಅಂದ್ರೆ ನಿಮ್ಮ ಕ್ವಶನ್ ಏನು ಅನ್ನೋದನ್ನ ನಮಗೆ ತಿಳಿಸಿ ಸಾಕು. ಸರಿ, ಓಕೆ, ಮುಂದಿನ ಒಂದು ಸೂಪರ್ ಆದ ಮಾಸ್ ಆದ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸರಿ, ಹಾಗಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.